ಗುಡ್ ಈವ್ನಿಂಗ್ ಮಕ್ಕಳೇ. ಎಲ್ರು ಹೇಗಿದ್ದೀರಿ? ಆಲ್ರೆಡಿ ನಾವು ನಿನ್ನೆ ಒಂದು ಪಾಠವನ್ನ ಮುಗಿಸಿದೀವಿ ಅಲ್ವಾ? ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಶನ್ಸ್ ಪಾಠವನ್ನ ನಿನ್ನೆ ನೋಡಿ ಮುಗಿಸಿದೀವಿ. ನಿನ್ನೆನ ಪಾಠದಲ್ಲಿ ಏನಾದರೂ ಡೌಟ್ಸ್ಗಳಿತ್ತಾ ಅಥವಾ ನಿನ್ನೆನ ಪಾಠ ಪೂರ್ತಿಯಾಗಿ ಅರ್ಥ ಆಗಿದ್ಯಾ? ಏನೇನೆಲ್ಲ ಕಲ್ತಿದ್ವಿ ನಾವು ನಿನ್ನೆ ಕ್ಲಾಸಲ್ಲಿ? ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್, ಹಾಗೆ ಬ್ಯಾಲೆನ್ಸಿಂಗ್ ಕೆಮಿಕಲ್ ರಿಯಾಕ್ಷನ್ ಈಕ್ವೇಶನ್ ಅಲ್ವಾ? ಹಾಗೆ ಆಕ್ಸಿಡೇಷನ್ ಮತ್ತೆ ರಿಡಕ್ಷನ್ ಇದೆಲ್ಲದರ ಬಗ್ಗೆ ನಾವು ಅಭ್ಯಾಸ ಮಾಡಿದ್ವಿ. ಹಾಗೆ ಮಧ್ಯದಲ್ಲಿ ವಿ ಯೂಸ್ಡ್ ಆಸಿಡ್ ವರ್ಡ್ ಮೆನಿ ಟೈಮ್ಸ್ ಅಲ್ವಾ? ಆ ವರ್ಡ್ ಅನ್ನು ನಾವು ರಿಪೀಟೆಡ್ ಆಗಿ ಯೂಸ್ ಮಾಡ್ತಾನೆ ಇದ್ವಿ. ಸಲ್ಫ್ಯೂರಿಕ್ ಆಸಿಡ್, ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಹೇಳೆಲ್ಲ ಅಲ್ವಾ ಮಕ್ಕಳೇ? ಸೊ ಇವಾಗ ಯೂಸ್ ಮಾಡಿದ್ರೆ ಆಗ್ಬಿಡ್ತಾ? ನಮ್ಗದು ಏನು ಅಂತಾನೂ ಕೂಡ ತಿಳ್ಕೊಳ್ಬೇಕು ಅಲ್ವಾ? ಅದೇನು, ಎಲ್ಲಿರತ್ತೆ ಅಂತ ಹೇಳಿ ನಾವು ಇವತ್ತಿನ ಕ್ಲಾಸಲ್ಲಿ ಅಭ್ಯಾಸ ಮಾಡೋಣ. ಸೊ ನಮ್ಮ ಇವತ್ತಿನ ಟಾಪಿಕ್ ಇರೋದು ಆಸಿಡ್, ಬೇಸಸ್ ಅಂಡ್ ಸಾಲ್ಟ್ಸ್. ಆಸಿಡ್ಸ್, ಬೇಸಸ್ ಅಂಡ್ ಸಾಲ್ಟ್ಸ್ ಏನಿದು ಅಂತ ಅಂದ್ರೆ, ಇವಾಗ ನಾವು ನಮ್ಮ ಮನೆಯಲ್ಲಿ ಕೆಲವೊಂದಿಷ್ಟು ಫುಡ್ ಅನ್ನ ತಗೊಳ್ತೀವಿ. ಅದಕ್ಕೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಲ್ವಾ? ಡಿಫ್ರೆಂಟ್ ಏನು ಟೆಕ್ಸ್ಚರ್ ಇರುತ್ತೆ, ಹಾಗೇನೆ ಡಿಫ್ರೆಂಟ್ ಟೇಸ್ಟ್ ಕೂಡ ಇರುತ್ತೆ. ಯಾವ ಥರ? ಈಗ ಕೆಲವೊಂದಿಷ್ಟು ಫುಡ್ ಅನ್ನ ತಗೊಂಡ್ರೆ ಸ್ವೀಟ್ ಇರುತ್ತೆ, ಇನ್ನು ಕೆಲವೊಂದಿಷ್ಟು ಸವರ್ ಟೇಸ್ಟ್ ಇರುತ್ತೆ ಅಲ್ವಾ? ಹಾಗೆ ಇನ್ನು ಕೆಲವೊಂದು ಬಿಟರ್ ಟೇಸ್ಟ್ ಕೂಡ ಇರುತ್ತೆ, ಸ್ಪೈಸಿ ಇರುತ್ತೆ, ಡಿಫ್ರೆಂಟ್ ಟೇಸ್ಟ್ಸ್ ಇರುತ್ತೆ ಅಲ್ವಾ? ಹಾಗಿದ್ರೆ ಅದಕ್ಕೆ ಆಸಿಡ್ಸಿಗೆ, ಬೇಸಸ್ಸಿಗೆ, ಸಾಲ್ಟ್ಸಿಗೆ ಏನು ಲಿಂಕು? ಅದನ್ನ ಇವತ್ತು ಕ್ಲಾಸಲ್ಲಿ ನಾವು ಅಭ್ಯಾಸ ಮಾಡೋಣ. ಮೇನ್ ಆಗಿ ಆಸಿಡ್ಸ್ ಅಂತ ಅಂದ್ರೆ ಏನು, ಬೇಸಸ್ ಅಂದ್ರೆ ಏನು ಅಂತ ನೋಡೋದಿದ್ರೆ, ನಾವಿವಾಗ ಎಸ್ಪೆಷಲಿ ಫುಡ್ ಅನ್ನ ಹೇಳೋದಿದ್ರೆ, ಯಾವುದೆಲ್ಲ ಸವರ್ ಟೇಸ್ಟ್ ಇರುತ್ತೆ, ಹುಳಿಯಾಗಿ ಇರುವಂತಹ ಒಂದು ಪದಾರ್ಥವನ್ನ ನಾವು ಟೇಸ್ಟ್ ಮಾಡಿದಾಗ ಹುಳಿ ಅಂತ ಅನ್ಸಿದ್ರೆ ಅಂತಹದ್ದನ್ನ ನಾವೇನಂತ ಕರಿತೀವಿ? ಆಸಿಡ್ಸ್ ಅಂತ ಕರಿತೀವಿ. ಹಾಗೆ ಬಿಟರ್ ಟೇಸ್ಟ್ ಇದ್ರೆ ಅದನ್ನ ನಾವೇನಂತ ಕರಿತೀವಿ? ಬೇಸ್ ಅಂತ ಕರಿತೀವಿ, ಫುಡ್ಡಿಗೆ ಹೇಳೋದಾದ್ರೆ. ಹಾಗಿದ್ರೆ ನಾವು ನೇಚರಲ್ಲಿರೋ ಎಲ್ಲ ಆಸಿಡ್ಸ್ ಅನ್ನ ನಾವು ಈ ತರ ಟೇಸ್ಟ್ ಮಾಡಿನೇ ಹೇಳ್ಬೇಕಾ? ಎಲ್ಲದನ್ನು ನಾವು ಟೇಸ್ಟ್ ಮಾಡಿ ಹೇಳ್ಬಹುದಾ? ಕ್ಯಾನ್ ವಿ ಟೇಸ್ಟ್ ಆಲ್ ದ ಆಸಿಡ್ಸ್ ಅಂಡ್ ಬೇಸಸ್? ನೋ, ವಿ ಕೆನಾಟ್ ಟೇಸ್ಟ್ ಆಲ್ ದ ಆಸಿಡ್ಸ್. ನಾವು ಫುಡ್ ಐಟಮ್ಸ್ ಅನ್ನ ಮಾತ್ರ ಆನ್ ದ ಬೇಸಿಸ್ ಆಫ್ ದ ಟೇಸ್ಟ್ ನಾವು ಆಸಿಡ್ಸ್ ಅಥವಾ ಬೇಸ್ ಅಂತ ನಾವು ಡಿಫ್ರೆನ್ಶಿಯೇಟ್ ಮಾಡಬಹುದು ಅಲ್ವಾ? ನಾನೀಗಷ್ಟೇ ಹೇಳಿದೆ, ಬಿಟರ್ ಟೇಸ್ಟ್ ಇದ್ರೆ ಅದು ಬೇಸ್, ಕಹಿಯಾಗಿರತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾವು ಮನೆಯಲ್ಲಿ ಬಳಸುವಂತಹ ಹಾಗಲಕಾಯಿ, ಬಿಟರ್ ಗಾರ್ಡ್. ಹೌದಾ? ಅದು ತುಂಬಾನೇ ಕಹಿಯಾಗಿರತ್ತೆ, ಬಾಯಿಗೆ ಇಟ್ಟಾಗ ಕಹಿ ರುಚಿಯನ್ನ ಕೊಡುವಂತಹದ್ದು. ಸೊ ನಾವು ಅದನ್ನ ಒಂದು ಬೇಸ್ ಅಂತ ಕನ್ಸಿಡರ್ ಮಾಡಬಹುದು. ಅದೇ ರೀತಿ ಇನ್ನು ಹುಳಿಯಾಗಿರೋದು ಅಂತ ಅಂದ್ರೆ ನಮ್ಮೆಲ್ರಿಗೂ ನೆನಪಾಗೋದು ಯಾವುದು ಮಕ್ಕಳೇ? ಅಲ್ವಾ? ನಿಂಬೆ ಹಣ್ಣು ಹುಳಿಯಾಗಿರತ್ತೆ, ಬಾಯಿಗೆ ಇಟ್ಟ ತಕ್ಷಣ ಹುಳಿಯಾಗಿರತ್ತೆ. ಅದೇ ರೀತಿ ಆರೆಂಜ್, ಅದು ಕೂಡ ಹುಳಿಯಾಗಿರತ್ತೆ. ಅಥವಾ ನೆಲ್ಲಿಕಾಯಿ, ಆಮ್ಲ, ಅದು ಕೂಡ ಹುಳಿಯಾಗಿರತ್ತೆ ಅಲ್ವಾ? ಬಾಯಿಗೆ ಹಾಕಿದ ತಕ್ಷಣ ಹುಳಿ ರುಚಿಯನ್ನ ಕೊಡುತ್ತೆ. ಹಾಗಾಗಿ ನಾವು ಯಾವುದೆಲ್ಲ ಟೇಸ್ಟ್ ಅಲ್ಲಿ ಸವರ್ ಟೇಸ್ಟ್ ಇರುತ್ತೆ ಅದನ್ನ ಆಸಿಡ್ಸ್ ಮತ್ತೆ ಬಿಟರ್ ಟೇಸ್ಟ್ ಇದ್ರೆ ಅದನ್ನ ಬೇಸ್ ಅಂತ ಕರಿತೀವಿ. ಇದು ಟೇಸ್ಟ್ ವೈಸ್ ಆದ್ರೆ. ಇನ್ನು ಆಸಿಡ್ ಇದ್ರೆ ಏನಾಗತ್ತೆ? ಇವಾಗ ಇಲ್ಲಿ ನಿಮ್ಗೆ ಸ್ಲೈಡ್ ಅಲ್ಲಿ ಒಂದು ಕ್ವೆಶ್ಚನ್ ಕಾಣಿಸ್ತಾ ಇರಬಹುದು. someone is suffering from acidity. someone in your family is suffering from acidity. what would you suggest ಅಂತ ಹೇಳಿ ಯಾವುದನ್ನ ಸಜೆಸ್ಟ್ ಮಾಡ್ತೀರಾ? ಅಸಿಡಿಟಿ ಆ ವರ್ಡ್ ಅಲ್ಲೇ ಇದೆ, ಆಸಿಡ್ ಅಂತ ಹೇಳಿ. ಹೌದಾ? ಅಂದ್ರೆ ಬಾಡಿ ಒಳಗಡೆ ಆಸಿಡ್ ಕಂಟೆಂಟು ಜಾಸ್ತಿ ಆಗಿದೆ ಅಂತ ಆಯ್ತು ಅಲ್ವಾ? ಸೊ ಇನ್ನು ಹುಳಿ ಆಗಿರೋದನ್ನ ನಾವು ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಅಲ್ಲಿ ಕೆಳಗಡೆ ಕೊಟ್ಟಿರುವಂತಹ ಲೆಮನ್ ಜ್ಯೂಸ್ ಇರಬಹುದು. ಯಾವ ಟೇಸ್ಟ್ ಇರುತ್ತೆ? ಹುಳಿ ಅಲ್ವಾ? ಸೊ ಆಲ್ರೆಡಿ ಆಸಿಡಿಟಿ ಇರೋ ಮನುಷ್ಯ ಮತ್ತೆ ಹುಳಿಯನ್ನ ತಗೊಂಡ್ರೆ ಏನಾಗತ್ತೆ? ಎಸ್,
acidity will definitely increase. ಸೊ ನಾವೇನ್ ಮಾಡಬೇಕು, ಆಂಟಾಸಿಡ್ಸ್ ಅನ್ನ ಯೂಸ್ ಮಾಡಬೇಕು ಆಸಿಡಿಟಿಯನ್ನ ಕಡಿಮೆ ಮಾಡೋದಿಕ್ಕೆ. ಅದಕ್ಕೆ ವಿರುದ್ಧವಾಗಿರೋದನ್ನ ಅಂದ್ರೆ ಆಂಟಾಸಿಡ್. ಯಾವುದು ಆಂಟಾಸಿಡ್ ಅಂತ ನೋಡೋದಾದ್ರೆ ಬೇಸಸ್ ಆಕ್ಟ್ಸ್ ಆಸ್ ಆಂಟಾಸಿಡ್. ನಾವೀಗೇನು ಬೇಸ್ ಅಂತ ಓದ್ತಾ ಇದೀವಲ್ಲ, ಅದು ಆಸಿಡ್ನ ಆಪೋಸಿಟ್ ರಿಯಾಕ್ಷನ್ ಅನ್ನ ನಮಗೆ ತೋರಿಸುತ್ತೆ. ಹಾಗಾಗಿ ನಾವು ಬೇಸಸ್ ಅನ್ನ ಯೂಸ್ ಮಾಡಬಹುದು. ಇನ್ನು ಕೆಮಿಕಲ್ ಡೆಫಿನೇಷನ್ ಆಫ್ ಆಸಿಡ್ಸ್ ಅಂಡ್ ಬೇಸಸ್ ನೋಡೋದಾದ್ರೆ, ವಿ ಕ್ಯಾನ್ ಡಿಫೈನ್ ಆಸಿಡ್ಸ್ ಆಸ್ compounds which when dissolved in water or when we take the solution of that compound, it readily gives hydrogen ions. ಹೈಡ್ರೋಜನ್ನಿಗೆ H+ ಇರತ್ತೆ, ಸೊ ಅದನ್ನ ಪಾಸಿಟಿವ್ ಅಯಾನ್ಸ್ ಅಂತ ಕರಿಬಹುದು. ಈ ಚಾರ್ಜ್ ಇರೋದಕ್ಕೇನೆ ಇದನ್ನ ಚಾರ್ಜ್ ಅಂತ ಕರಿತೀವಿ ಮಕ್ಕಳೇ, ಪ್ಲಸ್ ಮೈನಸ್ ಅನ್ನ. ಸೊ ಪ್ಲಸ್ ಮೈನಸ್ ಯಾವ್ದಾದ್ರು ಆಟಮ್ ಜೊತೆಗೆ ಒಂದು ಪ್ಲಸ್ ಅಥವಾ ಮೈನಸ್ ಇದ್ರೆ ಅದನ್ನ ಅಯಾನ್ಸ್ ಅಂತ ಹೇಳುವಂತದ್ದು ನಾವು. ಕ್ಲಿಯರ್ ಆಗ್ತಾ ಇದೆಯಾ? ಓಕೆ. ಸೊ ಆಸಿಡ್ ಅಂದ್ರೆ ಏನು? ವೆನ್ ವಿ ಟೇಕ್ ದ ಸೊಲ್ಯೂಷನ್ or when we dissolve that acid in water, it readily gives up hydrogen ions. ಅದಕ್ಕೆ ಎಕ್ಸಾಂಪಲ್ ಅಂದ್ರೆ ನಮ್ಮ ಫುಡ್ ಅಲ್ಲಿ ನಾನು ಈಗಷ್ಟೇ ಹೇಳಿದೆ, ನಿಂಬೆ ಹಣ್ಣು ಇರಬಹುದು, ಇಲ್ಲ ಈ ಒಂದು ಆರೆಂಜ್ ಇರಬಹುದು, ಅಥವಾ ಯಾವ್ದೆಲ್ಲ ಫುಡ್ ಹುಳಿ ಆಗಿರತ್ತೆ ಅದೆಲ್ಲದು ಆಸಿಡ್ ಆಗಿ ವರ್ಕ್ ಆಗತ್ತೆ. ಹಾಗೆ ಬೇಸಸ್ಸಿಗೆ ಬಂದ್ರೆ ನೀವಿಲ್ಲಿ ಚಿತ್ರದಲ್ಲಿ ನೋಡ್ತಾ ಇರಬಹುದು ಹಾಗಲಕಾಯಿ ಅಲ್ವಾ, ಕಹಿ ರುಚಿ. ಹಾಗೇನೆ ಇದು ಇನ್ನೊಂದು ಅಂದ್ರೆ ಬೇಕಿಂಗ್ ಸೋಡಾ. ನಾವು ಈ ಕೇಕ್ ಎಲ್ಲ ಕುಕ್ ಮಾಡೋವಾಗ ಅದು ಫ್ಲಫಿ ಆಗೋದಿಕ್ಕೆ, ಕೇಕ್ ಸ್ಪಾಂಜಿ ಟೆಕ್ಸ್ಚರ್ ಬರೋದಿಕ್ಕೆ ನಾವು ಈ ಬೇಕಿಂಗ್ ಸೋಡಾವನ್ನ ಅಥವಾ ಇನ್ನು ಹಲವಾರು, ನೀವು ಇದೇ ಅಧ್ಯಾಯದಲ್ಲಿ ನೆಕ್ಸ್ಟ್ ಕಲಿತೀರಾ ಬೇಕಿಂಗ್ ಸೋಡಾದು ಯೂಸಸ್ ಅನ್ನ ನಾವು ನೋಡ್ತೀವಿ. ಈಗ ಸದ್ಯಕ್ಕೆ ಇಷ್ಟನ್ನ ಅರ್ಥ ಮಾಡ್ಕೊಳ್ಳಿ, ಇದು ಒಂದು ಬೇಸ್ ಆಗಿ ಕೆಲಸ ಮಾಡುತ್ತೆ. ಆಮೇಲೆ ಯಾವುದೆಲ್ಲ ಸೋಪಿ ಟೆಕ್ಸ್ಚರ್ ಇರುತ್ತೆ, ಮುಟ್ಟಿದಾಗ ಸೋಪಿ ಅಂತ ಅನ್ಸುತ್ತೆ, ಅಂದ್ರೆ ಸ್ಲೈಮಿ ತರ ಇದ್ರೆ ಅಂತಹದ್ದನ್ನು ನಾವೇನಂತ ಕರಿತೀವಿ, ಬೇಸಸ್ ಅಂತ ಕರಿತೀವಿ. ಅದಕ್ಕೆ ಇದನ್ನ ಡಿಫೈನ್ ಮಾಡೋದಿದ್ರೆ, ಬೇಸಸ್ ಅನ್ನ ಡಿಫೈನ್ ಮಾಡೋದಿದ್ರೆ ಏನಂತ ಹೇಳ್ಬಹುದು ಅಂದ್ರೆ, ಕಂಪೌಂಡ್ಸ್ ವಿಚ್ when dissolved in water gives up OH minus ions. ಅಲ್ಲಿ ಪಾಸಿಟಿವ್ ಇತ್ತು ಅಲ್ವಾ, ಆಸಿಡ್ಸ್ ಅಲ್ಲಿ ಪಾಸಿಟಿವ್ ಅಯಾನ್ಸ್ ಅನ್ನ ನೋಡಿದ್ವಿ. ಇಲ್ಲೇನಾಗತ್ತೆ, OH ಮೈನಸ್ ಅಯಾನ್ಸ್ ಅನ್ನ ಬಿಟ್ಟುಕೊಡೋದು ಅಂತನಾದ್ರೂ ನಾವು ಅರ್ಥ ಮಾಡ್ಕೊಳ್ಬಹುದು. ಆದ್ರೆ ಅದಕ್ಕಿಂತನೂ ಇನ್ನು ಎಫೆಕ್ಟಿವ್ ಡೆಫಿನೇಷನ್ ಅಂತ ಅಂದ್ರೆ ವಿಚ್ ರೆಡಿಲಿ ಆಕ್ಸೆಪ್ಟ್ಸ್ ಹೈಡ್ರೋಜನ್ ಅಯಾನ್ಸ್. ಬೇಸ್ ಬಿಟ್ಟು ಕೊಡುತ್ತೆ ಅಲ್ಲ, ಆಸಿಡ್ ಬಿಟ್ಟು ಕೊಡುತ್ತೆ ಅಲ್ವಾ, ರೆಡಿಲಿ ಗಿವ್ಸ್ ಅಪ್ ಹೈಡ್ರೋಜನ್ ಅಯಾನ್ಸ್, ಬಟ್ ಬೇಸಸ್ ವಿಲ್ ರೆಡಿಲಿ ಆಕ್ಸೆಪ್ಟ್ ಹೈಡ್ರೋಜನ್ ಅಯಾನ್ಸ್. ನಾವು ಬೇಸಸ್ ಅನ್ನ ಈ ರೀತಿಯಾಗಿ ಡಿಫೈನ್ ಮಾಡಬಹುದು. ಅದಕ್ಕೆ ಎಕ್ಸಾಂಪಲ್ಸ್ ನಿಮ್ಗೆ ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆ. ಇದು ಎರಡು ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ಬೇಸಸ್. ಸೊ ಆಸಿಡ್ ಅಂದ್ರೆ ಏನು, ಬೇಸ್ ಅಂದ್ರೆ ಏನು ಅಂತ ಗೊತ್ತಾಯ್ತಲ್ವಾ. ಇವಾಗ ನಾವು ಹಾಗಿದ್ರೆ ನೇಚರಲ್ಲಿ ಎಷ್ಟೊಂದು ಕಂಪೌಂಡ್ಸ್ ಇದೆ, ಅಥವಾ ನಾವು ಎಲ್ಲದನ್ನು ಟೇಸ್ಟ್ ಮಾಡಿ ಡಿಫ್ರೆನ್ಶಿಯೇಟ್ ಮಾಡೋದಿಕ್ಕಾಗತ್ತಾ ಅಂತ ನಾನು ಆಗ್ಲೇ ಹೇಳಿದೆ ಅಲ್ವಾ. ಎಷ್ಟೊಂದು ಆಸಿಡ್ಸ್ ಇದೆ. ನಾವು ನಿನ್ನೆ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ, ಹೈಡ್ರೋಕ್ಲೋರಿಕ್ ಆಸಿಡ್, ನೈಟ್ರಿಕ್ ಆಸಿಡ್, ಸಲ್ಫ್ಯೂರಿಕ್ ಆಸಿಡ್, ಈ ತರ ಆಸಿಡ್ಸ್ ಅನ್ನ ನಾವು ತುಂಬಾ ಡಿಸ್ಕಸ್ ಮಾಡಿದೀವಿ. ಹಾಗಿದ್ರೆ ಎಲ್ಲದನ್ನು ನಾವು ಬಾಯಿಗೆ ಇಟ್ಟು ನೋಡ್ಕೊಂಡು ಅದು ಹುಳಿಯಾಗಿದ್ರೆ ಆಸಿಡ್, ಇಲ್ಲ ಕಹಿಯಾಗಿದ್ರೆ ಬೇಸ್, ಈ ತರ ಹೇಳ್ಬೇಕಾ? ಅದು ವೆರಿ ಮಚ್ ಇಂಪಾಸಿಬಲ್ ಟು ಡೂ. ಯಾಕೆ ಅಂತಾನು ನಾವು ಅಭ್ಯಾಸ ಮಾಡ್ತೀವಿ. ಸೊ ನಾವು ಈ ಒಂದು ಆಸಿಡ್ಸ್ ಅನ್ನ ಮತ್ತೆ ಬೇಸಸ್ ಅನ್ನ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ಅಲ್ವಾ. ಆಸಿಡ್ಸ್ ಯಾವುದು ಮತ್ತೆ ಬೇಸಸ್ ಯಾವುದು ಅಂತ ನಮಗೆ ಒಂದು ಡಿಫರೆನ್ಸ್ ಗೊತ್ತಾಗಬೇಕು. ಅದಕ್ಕೆ ವಿ ಯೂಸ್ ಇಂಡಿಕೇಟರ್ಸ್. ಸೊ ವಾಟ್ ಈಸ್ ಇಂಡಿಕೇಟರ್ ಅಥವಾ ವಾಟ್ ಆರ್ ಇಂಡಿಕೇಟರ್ಸ್ ಅಂತ ನೋಡೋದಾದ್ರೆ, ಇಲ್ಲಿ ನಿಮ್ಗೆ ಈ ಒಂದು ಪಿಕ್ಚರ್ ಅಲ್ಲಿ ಕಾಣಿಸ್ತಾ ಇರಬಹುದು, 2 ಗ್ಲಾಸ್ ಕಂಟೈನರ್ಸ್ ಇದೆ. ಅದರ ಒಳಗಡೆಗೆ 2 ಡಿಫ್ರೆಂಟ್ ಕಲರ್ಡ್ ಲಿಕ್ವಿಡ್ಸ್. ವಿ ಹ್ಯಾವ್ ಟೇಕನ್ 2 ಡಿಫ್ರೆಂಟ್ ಕಲರ್ಡ್ ಲಿಕ್ವಿಡ್ಸ್ ಪ್ಲಸ್ ಡಿಫ್ರೆಂಟ್ ಕಲರ್ಡ್ ಪೇಪರ್ಸ್. ಇದು ಬ್ಲೂ ಕಾಣಿಸ್ತಾ ಇದೆ, ಇದು ರೆಡ್ ಕಾಣಿಸ್ತಾ ಇದೆ ಅಲ್ವಾ. ಸೊ ಈ ಪೇಪರ್ ಅನ್ನ ನಾವೇನಂತ ಕರಿತೀವಿ, ಲಿಟ್ಮಸ್ ಪೇಪರ್ ಅಂತ ಹೇಳ್ತೀವಿ.
ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಇಂಡಿಕೇಟರ್ಸ್. ನಾವು ಯೂಸ್ ಮಾಡುವಂತಹ ಬೆಸ್ಟ್ ಇಂಡಿಕೇಟರ್ ಈ ಲಿಟ್ಮಸ್ ಪೇಪರ್. ಏನಿದು, ಹೇಗೆ ವರ್ಕ್ ಆಗತ್ತೆ ಅಂತ ನೋಡೋದಾದ್ರೆ, ಇಲ್ಲಿ ನಾವು ಫಸ್ಟ್ ಕಂಟೈನರ್ ಅನ್ನ ನೋಡಿದ್ರೆ, ದಿಸ್ ಕಂಟೈನರ್ ಕಂಟೈನ್ಸ್ ಆಸಿಡ್ ಅಲ್ವಾ, ಆಸಿಡ್ ಇದೆ. ಸೊ ವೆನ್ ವಿ ಡಿಪ್ litmus paper in the acid solution, it turns, blue litmus paper turns into red color. ಆಯ್ತಾ? ಅದನ್ನ ಹೇಗೆ ನೆನ್ಪಿಟ್ಕೊಳ್ಬಹುದು ಅಂತ ಅಂದ್ರೆ, so we have taken acid solution ಅಲ್ವಾ, then we have taken blue litmus paper. So blue ಯಾವ ಕಲರಿಗೆ ಕನ್ವರ್ಟ್ ಆಗ್ತಾ ಇದೆ, ಅದು ರೆಡ್ ಕಲರ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಹೌದಾ? ಫಸ್ಟ್ ಜಾರನ್ನ ನೋಡಿದ್ರೆ, ಗ್ಲಾಸ್ ಜಾರನ್ನ ನೋಡಿದ್ರೆ ಅಲ್ವಾ ಮಕ್ಕಳೇ, ವಿ ಕ್ಯಾನ್ ಕ್ಲಿಯರ್ಲಿ ಸಿ ದ ಡಿಫರೆನ್ಸ್ ಇನ್ ಕಲರ್ಸ್. ಹೌದಾ? ಸೊ ವಿ ಕ್ಯಾನ್ ಕನ್ಕ್ಲೂಡ್ that when we dip litmus paper in acidic solution, blue color turns into red color. ಇದನ್ನ ಈಸಿಯಾಗಿ ನೆನ್ಪಿಟ್ಕೊಳ್ಳೋದು ಹೇಗೆ ಅಂದ್ರೆ, ಇಂಗ್ಲಿಷ್ ಅಲ್ಫಾಬೆಟ್ಸ್ ಏನು ಸ್ಟಾರ್ಟ್ ಆಗೋದು ಹೇಗೆ, ಎ ಬಿ ಸಿ ಅಲ್ವಾ. ಸೊ ಇಲ್ಲಿ ಎ ಇದೆ, ಬಿ ಇದೆ, ಹೌದಾ, ಬಟ್ ಸಿ ಜಾಗದಲ್ಲಿ ಆರ್ ಇದೆ. ಎ ಬಿ ಸಿ ಬದಲು ಎ ಬಿ ಆರ್. ಆಯ್ತಾ? ಇನ್ನು ಬೇಸಸ್ ನೋಡೋದಾದ್ರೆ, ಈ ಸೆಕೆಂಡ್ ಸೊಲ್ಯೂಷನ್ ನೋಡ್ತಾ ಇದ್ದೀರಾ ನೀವು, ಸೆಕೆಂಡ್ ಜಾರ್ ಅಲ್ಲಿ, ಗ್ಲಾಸ್ ಜಾರ್ ಒಳಗಡೆಗೆ ಏನಿದೆ, ಬೇಸಿಕ್ ಸೊಲ್ಯೂಷನ್ ಇದೆ. ಇದು ಬೇಸ್, ಇಲ್ಲಿ ತಗೊಂಡಿರೋದು ಬೇಸ್. ಸೊ ವೆನ್ ವಿ ಡಿಪ್ ರೆಡ್ ಲಿಟ್ಮಸ್ ಪೇಪರ್ ಇನ್ ದ ಬೇಸಿಕ್ ಸೊಲ್ಯೂಷನ್, ರೆಡ್ ಕಲರ್ ಟರ್ನ್ಸ್ ಇಂಟು ಬ್ಲೂ ಕಲರ್. ಅರ್ಥ ಆಯ್ತಾ? ಸೊ ಇದೆರಡು ನಾವು ತುಂಬಾ ಈಸಿಯಾಗಿ ನೆನ್ಪಿಟ್ಕೊಳ್ಳೋದು ಹೇಗೆ ಅಂತ ಅಂದ್ರೆ, ನಾನು ಇವಾಗ ಆಸಿಡ್ಸಿಗೆ ಹೇಳಿದೆ, ಒಂದು ಟ್ರಿಕ್ ಅನ್ನ ಹೇಳಿದೆ. ಹೌದಾ? ಸೊ ಬೇಸಸ್ಸಿಗೆ ನೋಡೋದಾದ್ರೆ ಅಲ್ಲೇನಾಗತ್ತೆ, ರೆಡ್ ಕಲರ್ ಇರೋದು ಬ್ಲೂ ಕಲರ್ ಆಗ್ತಾ ಇದೆ. ಹೌದಾ? ಸೊ ಬೇಸ್ ಸ್ಟಾರ್ಟ್ಸ್ ಫ್ರಮ್ ಲೆಟರ್ ಬಿ. ಅದೇನ್ ಮಾಡುತ್ತೆ, ರೆಡ್ ಅನ್ನ ಬ್ಲೂ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ಸೊ ನಾವ್ ಇದನ್ನ ಬಿ ಆರ್ ಬಿ ಅಂತ ನೆನ್ಪಿಟ್ಕೊಳ್ಬಹುದು. ಬಿಕಾಸ್ ಇದ್ರ ಮೇಲೆ ಹೀಗೆ ಕ್ವೆಶ್ಚನ್ ಅಂದ್ರೆ 1 ಮಾರ್ಕ್ ಕ್ವೆಶ್ಚನ್ ತರ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ತರ ಕೇಳಬಹುದು. ಆಸಿಡ್ಸಿಗೆ ಈ ತರ ಲಿಟ್ಮಸ್ ಪೇಪರ್ ಅನ್ನ, ಯಾವುದೋ ಒಂದು ಆಸಿಡ್ ಕೊಟ್ಟು ಲಿಟ್ಮಸ್ ಪೇಪರ್ ಅನ್ನ ಹೀಗೆ ಡಿಪ್ ಮಾಡಿದಾಗ ವಾಟ್ ಕ್ಯಾನ್ ವಿ ಅಬ್ಸರ್ವ್ ಅಂತ ಹೇಳಿ. ಆಯ್ತಾ? ಸೊ ನಾವಾಗ ಆನ್ಸರ್ ಮಾಡೋದಿಕ್ಕೆ ರೆಡಿ ಇರಬೇಕು. ಸೊ ಈ ತರ ಶಾರ್ಟ್ ಫಾರ್ಮ್ಸ್ ನಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಇದು ಎ ಬಿ ಸಿ ಅಲ್ಲ, ಸಾರಿ, ಎ ಬಿ ಆರ್, ಇದು ಬಿ ಆರ್ ಬಿ. ಗೊತ್ತಾಯ್ತಾ? ಕ್ಲಿಯರ್ ಆಯ್ತಾ? ಇನ್ನು ಇದಂತೂ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಆಸಿಡ್ಸು ಸವರ್ ಟೇಸ್ಟ್ ಇರುತ್ತೆ, ಬೇಸಸ್ಸು ಬಿಟರ್ ಟೇಸ್ಟ್ ಇರುತ್ತೆ, ಪ್ಲಸ್ ಇದು ಸೋಪಿ ಟೆಕ್ಸ್ಚರ್ ಅನ್ನ ಇರುತ್ತೆ. ಟಚ್ ಮಾಡಿದಾಗ ಒಂಥರ ಸ್ಲೈಮಿ ಸ್ಲೈಮಿ ಅಂತ ಅಂದ್ರೆ ಹೇಗೆ, ಇವಾಗ ಸೋಪ್ ಮುಟ್ಟಿದ್ರೆ ನಿಮ್ಗೆ ಹೇಗೆ ಫೀಲ್ ಆಗುತ್ತೆ, ಅಥವಾ ಈ ಪಾತ್ರೆ ತೊಳೆಯೋ ಲಿಕ್ವಿಡ್ ಅದನ್ನೆಲ್ಲ ಹೀಗೆ ಕೈ ಟಚ್ ಮಾಡಿದಾಗ ಒಂಥರ ಹೀಗೆ ಜಾರ್ಕೊಳ್ಳೋ ತರ ಅನ್ಸುತ್ತೆ ಅಲ್ವಾ, ಸ್ಲೈಮಿ ಅನ್ಸುತ್ತೆ. ಆ ತರ ಒಂದು ಟೆಕ್ಸ್ಚರು ನಮ್ಮ ಬೇಸಸ್ ಅಲ್ಲಿ ಇರುತ್ತೆ. ನಾವು ಈ ತರ ಒಂದು ಡಿಫ್ರೆನ್ಸಸ್ ಅನ್ನ ನಾವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಬಟ್ ನಾವು ಈ ಲಿಟ್ಮಸ್ ಪೇಪರ್ ಅನ್ನ ಯೂಸ್ ಮಾಡೋದು ಯಾಕೆ ಅಂತ ಅಂದ್ರೆ, ವಿ ಕೆನ್ ನಾಟ್ ಟೇಸ್ಟ್ ಆರ್ ಟಚ್ ಆಲ್ ದ ಆಸಿಡ್ಸ್ ಅಂಡ್ ಬೇಸಸ್. ಸೊ ಡೆಫಿನೆಟ್ಲಿ ವಿ ನೀಡ್ ಸಮಥಿಂಗ್, ಸಮ್ ಇಂಡಿಕೇಟರ್ ಟು ಫೈಂಡ್ ಔಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಆಸಿಡ್ಸ್ ಅಂಡ್ ಬೇಸಸ್. ಗೊತ್ತಾಗ್ತಾ ಇದೆಯಾ? ಅದಕ್ಕೇನೆ ನಾವೇನ್ ಮಾಡಿದ್ವಿ, ಇಂಡಿಕೇಟರ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇಂಡಿಕೇಟರ್ಸ್ ಅಂದ್ರೆ ಏನು? ಈ ಇಂಡಿಕೇಟರ್ಸ್ ಏನ್ ಮಾಡತ್ತೆ ಅಂದ್ರೆ, ಇದು ಕೂಡ ಸಬ್ಸ್ಟೆನ್ಸಸ್. ಇದು ಒಂದು ಮಟೀರಿಯಲ್ ವಿಚ್ ವೆನ್ ರಿಯಾಕ್ಟ್ಸ್ ವಿತ್ ಆಸಿಡ್ ಗಿವ್ಸ್ or behaves something differently and
ವೆನ್ ರಿಯಾಕ್ಟ್ಸ್ ವಿತ್ ಬೇಸ್ ಇಟ್ ಬಿಹೇವ್ಸ್ ಸಮಥಿಂಗ್ ಡಿಫ್ರೆಂಟ್ಲಿ. ಅರ್ಥ ಆಗ್ತಾ ಇದೆಯಾ? ಬೇಸ್ ಜೊತೆಗೆ ಆಕ್ಟ್ ಮಾಡಿದಾಗ ಅದು ಬೇರೆ ಥರ ರಿಯಾಕ್ಷನ್ ಅನ್ನ ತೋರಿಸುತ್ತೆ. ಅದೇ ಆಸಿಡ್ಸ್ ಜೊತೆಗೆ ಇಂಡಿಕೇಟರ್ಸ್ ಅನ್ನ ಹಾಕಿದಾಗ ಬೇರೆ ಥರ ರಿಯಾಕ್ಷನ್ ಅನ್ನ ತೋರಿಸುತ್ತೆ. ಸಾರಿ. ಅದಕ್ಕೆ ಇವಾಗಷ್ಟೇ ನೋಡಿದ್ವಿ ಮಕ್ಕಳೇ, ಈ ಒಂದು ಲಿಟ್ಮಸ್ ಪೇಪರ್ ನಾನು ಆಗ್ಲೇ ಹೇಳಿದೆ ಬೆಸ್ಟ್ ಇಂಡಿಕೇಟರ್ ಅಂತ ಹೇಳಿ, ಹೌದಾ? ಸೊ ಇಲ್ಲಿ ನೋಡೋದಾದ್ರೆ ಯಾವಾಗ ಈ ಲಿಟ್ಮಸ್ ಪೇಪರ್ ಆಸಿಡ್ ಜೊತೆಗೆ ರಿಯಾಕ್ಟ್ ಆಯ್ತು ಅಲ್ಲಿ ಒಂದು ಥರ ಬಿಹೇವ್ ಮಾಡ್ತು. ಅದೇ ಬೇಸ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಡಿಫ್ರೆಂಟ್ ಬಿಹೇವಿಯರ್ ಅನ್ನ ನಾವು ನೋಡಬಹುದು. ಅದಕ್ಕೆ ನಾವು ಇಂಡಿಕೇಟರ್ಸ್ ಅನ್ನ ಡಿಫೈನ್ ಮಾಡೋದಾದ್ರೆ ಇಟ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಆಸಿಡ್ ಆರ್ ಬೇಸ್ ಇನ್ ದ ಸೊಲ್ಯೂಷನ್ ಬೈ ಬಿಹೇವಿಂಗ್ ಡಿಫ್ರೆಂಟ್ಲಿ ವಿತ್ ಆಸಿಡ್ಸ್ ಅಂಡ್ ಬೇಸಸ್. ಅರ್ಥ ಆಯ್ತಾ? ಸೊ ಯಾವುದೆಲ್ಲ ಇಂಡಿಕೇಟರ್ಸ್ ಅಂತ ನೋಡೋದಾದ್ರೆ ಸಿಂಥೆಟಿಕ್ ಇಂಡಿಕೇಟರ್ಸ್ ಅಂತ ಅಂದ್ರೆ ಅದರಲ್ಲಿ ಮೀಥೈಲ್ ಆರೆಂಜ್ ಅನ್ನುವಂತಹ ಒಂದು ಸೊಲ್ಯೂಷನ್ ಬರುತ್ತೆ. ಸಾರಿ. ಇನ್ನೊಂದು ಫಿನಾಫ್ಥಾಲಿನ್ ಅಂತ ಹೇಳಿ ಹೇಳ್ತೀವಿ. ಇದು ಎರಡು ಸಿಂಥೆಟಿಕ್ ಇಂಡಿಕೇಟರ್ಸ್. ಅಂದ್ರೆ ನಾವು ಇದನ್ನ ರೆಡಿ ಮಾಡ್ಕೊಳ್ತೀವಿ, ಈ ಇಂಡಿಕೇಟರ್ಸ್ ಅನ್ನ ರೆಡಿ ಮಾಡ್ಕೊಳ್ತೀವಿ. ಬಟ್ ನ್ಯಾಚುರಲ್ ಇಂಡಿಕೇಟರ್ಸ್ ಕೂಡ ಇದೆ. ಈ ಒಂದು ಲಿಟ್ಮಸ್ ಪೇಪರ್ ಏನ್ ನೋಡಿದ್ವಲ್ಲ ಅದು ಒಂದು ಪ್ಲಾಂಟ್ ಇಂದ ನಾವು ಅದನ್ನ ಡಿರೈವ್ ಮಾಡ್ತೀವಿ. ಒಂದು ಪ್ಲಾಂಟ್ ಇದೆ, ಅದರಿಂದ ನಾವು ಈ ಪೇಪರ್ ಅನ್ನ ರೆಡಿ ಮಾಡ್ಕೊಳ್ತೀವಿ. ಸೊ ಅದನ್ನ ಒಂದು ನ್ಯಾಚುರಲ್ ಇಂಡಿಕೇಟರ್ ಆಗಿ ಕನ್ಸಿಡರ್ ಮಾಡಬಹುದು. ಅದೇ ತರ ನಾವು ಮನೆಯಲ್ಲಿ ಬಳಸುವಂತಹ ಅರಿಶಿನ, ಟರ್ಮರಿಕ್ ಏನಿದೆಯಲ್ಲ, ಇಟ್ಸ್ ಆಲ್ಸೋ ಅ ನ್ಯಾಚುರಲ್ ಇಂಡಿಕೇಟರ್. ಹಾಗೆ ಇದೆಲ್ಲದು ಏನು ನಾವು ಅದನ್ನ ಆಸಿಡ್ಗೆ ಹಾಕಿದಾಗ ಅಥವಾ ಬೇಸಿಗೆ ಹಾಕಿದಾಗ ಡಿಫ್ರೆಂಟ್ ಬಿಹೇವಿಯರ್ ಅನ್ನ ಶೋ ಮಾಡೋ ಮೂಲಕ ನಮ್ಗೆ ಡಿಫ್ರೆನ್ಸ್ ಅನ್ನ ಗೊತ್ತು ಮಾಡತ್ತೆ. ಆಸಿಡ್ ಅಥವಾ ಬೇಸ ಅನ್ನೋದನ್ನ ಸೂಚಿಸುತ್ತೆ ಅಲ್ವಾ? ಅದೇ ರೀತಿ ಕೆಲವೊಂದು ಸಬ್ಸ್ಟೆನ್ಸ್ ಹೇಗಿದೆ ಅಂತ ಅಂದ್ರೆ ಬೈ ಚೇಂಜಿಂಗ್ ಇಟ್ಸ್ ಓಡರ್ we can find out whether it is an acid or base when we mix it with the indicator. Such indicators are called as olfactory indicators. ಅಂದ್ರೆ ಏನಾಗತ್ತೆ, ಯಾವಾಗ ಈ ಒಂದು olfactory indicators ಅನ್ನ ನಾವು ಆಸಿಡ್ ಜೊತೆಗೆ ಟ್ರೀಟ್ ಮಾಡ್ತೀವಿ ಆಗ ಅದರ ಸ್ಮೆಲ್ ಅಲ್ಲಿ ಏನು ಚೇಂಜಸ್ ಇರಲ್ಲ. ಸೊ ಅದಕ್ಕೆ ಒಂದು ಒರಿಜಿನಲ್ ಸ್ಮೆಲ್ ಇರುತ್ತೆ. ಸೊ ಅದೇನಾಗತ್ತೆ, ಹಾಗೆ ಕ್ಯಾರಿ ಆಗ್ಬಿಡತ್ತೆ ಈವನ್ ಆಫ್ಟರ್ ರಿಯಾಕ್ಟಿಂಗ್ ಇಟ್ ವಿತ್ ಆಸಿಡ್. ಅದೇ ವೆನ್ ವಿ ಟ್ರೀಟ್ ಇಟ್ ವಿತ್ ಬೇಸ್ ದ ಸ್ಮೆಲ್ ವಿಲ್ ಬಿ ವ್ಯಾನಿಶ್ಡ್, ಅಥವಾ ನಮಗೆ ಯಾವುದೇ ರೀತಿ ಸ್ಮೆಲ್ಲು ಬರಲ್ಲ ಯಾವಾಗ ಬೇಸ್ ಜೊತೆಗೆ ರಿಯಾಕ್ಟ್ ಮಾಡಿಸಿದಾಗ. ಯಾವುದು ಹಾಗಿದ್ರೆ ಓಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಯಾವುದು ಅಂತ ನೋಡೋದಿದ್ರೆ ನಾವು ಮನೆಯಲ್ಲಿ ಬಳಸುವಂತಹ ಅನಿಯನ್ ಅಥವಾ ವೆನಿಲಾ ಎಸೆನ್ಸ್ ಇರಬಹುದು, ಇಲ್ಲ ಲವಂಗ ಇರಬಹುದು. ಇದನ್ನೆಲ್ಲ ನೋಡಿರ್ತೀರಾ ಅಲ್ವಾ ಮಕ್ಕಳೇ ನೀವು ಮನೆಯಲ್ಲಿ? ಈರುಳ್ಳಿ, ಅದಕ್ಕೆ ನೀವು ಈರುಳ್ಳಿ ಕಟ್ ಮಾಡಿದಾಗ ಅದರದೇ ಆದಂತ ಒಂದು ಸ್ಮೆಲ್ ಇರುತ್ತೆ, ಹೌದಾ? ಸ್ಮೆಲ್ ನೀವು ಅಬ್ಸರ್ವ್ ಮಾಡಿದೀರಾ ಮನೆಯಲ್ಲಿ? ಅದೇನಾಗತ್ತೆ, ಯಾವಾಗ ಆಸಿಡ್ಗೆ ಈರುಳ್ಳಿಯನ್ನ ನಾವು ಟ್ರೀಟ್ ಮಾಡ್ತೀವಿ ಅದರ ಸ್ಮೆಲ್ ಅಲ್ಲಿ ಏನೂ ಚೇಂಜಸ್ ಇರಲ್ಲ, ಅದು ಹಾಗೇ ಇರುತ್ತೆ. ಅದೇ ಬೇಸಿಗೆ ಹಾಕಿದಾಗ ಝೀರೋ ಸ್ಮೆಲ್, ಏನು ಸ್ಮೆಲ್ ಇರೋದೇ ಇಲ್ಲ. ಈಗ ಸ್ಮೆಲ್ ಇದೆ ಸ್ಮೆಲ್ ಇಲ್ಲ ಅಂತ ಅಂದ್ರೆ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಅಲ್ವಾ, ದಟ್ ಆಸಿಡ್ ಈಸ್ ಪ್ರೆಸೆಂಟ್ ಇನ್ ದಿಸ್ ಸೊಲ್ಯೂಷನ್ ಆರ್ ಬೇಸ್ ಈಸ್ ಪ್ರೆಸೆಂಟ್ ಇನ್ ದಿಸ್ ಸೊಲ್ಯೂಷನ್ ಅಂತ ಹೇಳಿ ವಿ ಕ್ಯಾನ್ ಕ್ಲಿಯರ್ಲಿ ಐಡೆಂಟಿಫೈ. ಸೊ ಈ ತರ ಸ್ಮೆಲ್ ಮೂಲಕ ನಮ್ಗೆ ಡಿಫ್ರೆನ್ಸ್ ಅನ್ನ ಹೇಳುವಂತಹ ಇಂಡಿಕೇಟರ್ಸ್ ನ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂತ ಕರಿತೀವಿ. ಇನ್ನು ಇದೆಲ್ಲದು ನಾರ್ಮಲ್ ಇಂಡಿಕೇಟರ್ಸ್. ಅರ್ಥ ಆಯ್ತಾ? ಇಂಡಿಕೇಟರ್ಸ್ ಅಂದ್ರೆ ಏನು, ಯಾಕೆ ಯೂಸ್ ಮಾಡ್ತೀವಿ ಅನ್ನೋದು ಗೊತ್ತಾಯ್ತಾ? ಓಕೆ. ಸೊ ಇಲ್ಲಿ ಒಂದ್ ಸ್ವಲ್ಪ ಸೊಲ್ಯೂಷನ್ಸ್ ಅಥವಾ ಕಂಪೌಂಡ್ಸ್ ಲಿಸ್ಟ್ ನಾನು ಇಲ್ಲಿ ತಗೊಂಡಿದ್ದೀನಿ. ಇಲ್ಲಿ ನೋಡೋದಾದ್ರೆ ಆಲ್ರೆಡಿ ಇಲ್ಲಿ ಆಸಿಡ್ 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 ಅಂತ ಹೇಳಿ ಬರ್ದಿದ್ದಿದೆ, ಹೌದಾ? ಸೊ ಕ್ಲಿಯರ್ ಇದೆ ಅದೆಲ್ಲದು ಆಸಿಡ್ ಅಂತ. ಬಟ್ ಇಲ್ಲಿ ಏನನ್ನ ನಾವು ಗಮನಿಸಬಹುದು ಅಂತ ನೋಡೋದಿದ್ರೆ ಇದರಲ್ಲಿ H+ ಇದೆ. ಇದೆಲ್ಲದು H+ ಅಯಾನ್ ಅನ್ನ ಈಸಿಯಾಗಿ ಬಿಟ್ಕೊಡ್ತಾ ಇರುವಂತಹದ್ದು. ಇದರಲ್ಲೂ ಇದೆ. ಹಾಗೆ ನೈಟ್ರಿಕ್ ಆಸಿಡ್ ಅಲ್ಲೂ ಇದೆ. ಇದು ಎಸ್ಟಿಕ್ ಆಸಿಡ್, ಇದರಲ್ಲೂ ಕೂಡ H ಇದೆ ಅಲ್ವಾ? ಸೊ ಇದೆಲ್ಲದು ಏನ್ ಮಾಡತ್ತೆ, readily gives H+ ions.
ಅರ್ಥ ಆಗ್ತಿದ್ಯಾ? ಹಾಗೆ ಇನ್ನು ಕೆಳಗಡೆ ನೋಡೋದಿದ್ರೆ ಇದರಲ್ಲಿ ಆಸಿಡ್ ಅನ್ನೋ ವರ್ಡ್ ಇಲ್ಲ ಅಲ್ವಾ? ಅಲ್ವಾ? ಬಟ್ ಇಲ್ಲಿ ಏನನ್ನ ನೋಡಬಹುದು ನಾವು? ಓ ಹೆಚ್ ಅನ್ನ ನೋಡಬಹುದು. ಸೊ ಹೌ ಡಿಡ್ ವಿ ಡಿಫೈನ್ ಬೇಸಸ್? ಇಟ್ ಈಸಿಲಿ ಗಿವ್ಸ್ ಅಪ್ OH ಮೈನಸ್ ಅಯಾನ್ಸ್ ಅನ್ನೋದನ್ನ ನೋಡಿದ್ವಿ, ಆರ್ ರೆಡಿಲಿ ಅಕ್ಸೆಪ್ಟ್ಸ್ H ಪ್ಲಸ್ ಅಯಾನ್ಸ್ ಅಲ್ವಾ? ಸೊ ಇದನ್ನೆಲ್ಲ ನಾವೇನಂತ ಕರಿತೀವಿ? ಬೇಸಸ್. ಇದರಲ್ಲೆಲ್ಲ OH ಇದೆ, ಹಾಗೆ H ಪ್ಲಸ್ ಅನ್ನ ಇದು ರೆಡಿಲಿ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಅಂದ್ರೆ ತುಂಬಾ ಈಸಿಯಾಗಿ H ಪ್ಲಸ್ ಅನ್ನ ಅಕ್ಸೆಪ್ಟ್ ಮಾಡಿಕೊಂಡು ರಿಯಾಕ್ಷನ್ ಅನ್ನ ಕ್ಯಾರಿ ಔಟ್ ಮಾಡಬಹುದು. ಅಂತಹ ಸೊಲ್ಯೂಷನ್ಸ್ ಅನ್ನ ಅಥವಾ ಕಂಪೌಂಡ್ಸ್ ಅನ್ನ ನಾವೇನಂತ ಕರಿತೀವಿ? ಬೇಸಸ್. ಸೊ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಿಮ್ಗೆ ಲ್ಯಾಬ್ ಅಲ್ಲಿ ಟೈಮ್ ಸಿಕ್ಕಿದ್ರೆ ಟೀಚರ್ ಪ್ರೆಸೆನ್ಸ್ ಅಲ್ಲಿ ನೀವೇನ್ ಮಾಡಬಹುದು? ಇದೆಲ್ಲದಕ್ಕೂ ಇಂಡಿಕೇಟರ್ಸ್ ಅನ್ನ ಹಾಕಿ ಟೆಸ್ಟ್ ಮಾಡಿ ನೋಡಬಹುದು. ಒಂದು ಲಿಟ್ಮಸ್ ಪೇಪರ್ ಎಲ್ಲದಕ್ಕೂ ಹಾಕಿ, ಅಂದ್ರೆ ಈ ಸೊಲ್ಯೂಷನ್ ಅಲ್ಲೂ ಒಂದ್ಸಲ ಅದ್ಬೇಕು, ಹಾಗೆ ಎಲ್ಲ ಸೊಲ್ಯೂಷನ್ ಅಲ್ಲಿ ಸ್ವಲ್ಪ ಸ್ವಲ್ಪ ಅದನ್ನ ಹೀಗೆ ಡಿಪ್ ಮಾಡಿ ಕಲರ್ ಚೇಂಜಸ್ ಅನ್ನ ಅಬ್ಸರ್ವ್ ಮಾಡಬಹುದು. ಅದೇ ರೀತಿ ಮಿಥೈಲ್ ಆರೆಂಜ್ ಸೊಲ್ಯೂಷನ್ ಅನ್ನ ಹಾಕಿ ನೋಡೋದು, ಯಾವ ರೀತಿ ಕಲರ್ ಚೇಂಜ್ ಆಗತ್ತೆ, ಅದು ಯಾವಾಗ ಆಸಿಡಿಗೆ ಹಾಕಿದಾಗ ಯಾವ ರೀತಿ ಚೇಂಜ್ ಆಯಿತು, ಬೇಸಿಗೆ ಹಾಕಿದಾಗ ಯಾವ ರೀತಿ ಚೇಂಜ್ ಆಯಿತು ಅನ್ನೋದನ್ನ ನಾವು ನೋಡಬಹುದು. ಹಾಗೆ ಫಿನಾಫ್ಥಾಲಿನ್ ಸೊಲ್ಯೂಷನ್ ಇದನ್ನು ಹಾಕಿ ಇದು ಒಂದು ಪರ್ಪಲ್ ಕಲರ್ ಸೊಲ್ಯೂಷನ್ ಇರುತ್ತೆ. ಫಿನಾಫ್ಥಾಲಿನ್ ಅನ್ನುವಂತಹದ್ದು ಒಂದು ಲೈಟ್ ಪರ್ಪಲ್ ಕಲರ್ ಸೊಲ್ಯೂಷನ್ ಇರುತ್ತೆ. ಒಂದು 2 ಡ್ರಾಪ್ ಅನ್ನ ಹಾಕಿ ಅದಕ್ಕೆ ಆಸಿಡ್ಗೆ ಒಂದು ಡ್ರಾಪ್, ಹಾಗೆ ಇದಕ್ಕೆ 1 ಡ್ರಾಪ್ ಅನ್ನ ಹಾಕಿ, ಯಾವುದು ಬೇಸಿಗೆ 1 ಡ್ರಾಪ್ ಅನ್ನ ಹಾಕಿ ನಾವು ಟೆಸ್ಟ್ ಮಾಡಿ ನೋಡಬಹುದು ಯಾವ ರೀತಿ ಅದು ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಹೇಗೆ ಕಲರ್ ಚೇಂಜ್ ಆಯಿತು, ಬೇಸ್ ಜೊತೆಗೆ ಹೇಗೆ ಕಲರ್ ಚೇಂಜ್ ಆಯಿತು ಅಥವಾ ಚೇಂಜ್ ಆಗಿಲ್ವಾ ಅನ್ನೋದನ್ನ ನಾವು ಗಮನಿಸಬಹುದು. ಲ್ಯಾಬ್ ಅಲ್ಲಿ ನೀವು ಇದನ್ನ ಮಾಡಿ ನೋಡಬಹುದು. ಸೊ ಇನ್ನು ಕ್ಲಿಯರ್ ಆಗತ್ತೆ. ಇದು ಮಿಥೈಲ್ ಆರೆಂಜ್, ಇದು ಆರೆಂಜ್ ಕಲರ್ ಸೊಲ್ಯೂಷನ್ ಇರುತ್ತೆ. ಅರ್ಥ ಆಯ್ತಾ? ಓಕೆ. ಸೊ ನಾವೀಗ ವಿ ಲರ್ನ್ಡ್ ಅಬೌಟ್ ಆಸಿಡ್ಸ್ ಅಂಡ್ ಬೇಸಸ್, ಹೌದಾ? ವಾಟ್ ಆರ್ ಆಸಿಡ್ಸ್, ವಾಟ್ ಆರ್ ಬೇಸಸ್ ಅನ್ನೋದು ನಮಗೆ ಗೊತ್ತಾಯ್ತು. ಬಟ್ ನಾವು ಇನ್ನು ಸಾಲ್ಟ್ಸ್ ಬಗ್ಗೆ ಹೋಗೇ ಇಲ್ಲ ಅಲ್ವಾ? ಅದಕ್ಕೂ ಮೊದಲು ನಾವು ಆಸಿಡ್ ಮತ್ತೆ ಬೇಸಸ್ ಮೆಟಲ್ಸ್ ಜೊತೆಗೆ ರಿಯಾಕ್ಟ್ ಆದಾಗ ಏನಾಗತ್ತೆ ಅನ್ನೋದನ್ನ ನೋಡೋಣ. ಯಾಕೆ ಅಂತ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗತ್ತೆ ನಿಮ್ಗೆ. ಸೊ ಇಲ್ಲಿ ಎಕ್ಸ್ಪೆರಿಮೆಂಟ್ ಅನ್ನ ಈ ರೀತಿಯಾಗಿ ಸೆಟಪ್ ಮಾಡಿರ್ತಾರೆ, ಅಂದ್ರೆ ರೆಡಿ ಮಾಡ್ಕೊಂಡಿರ್ತಾರೆ. ಎಲ್ಲ ಒಂದು ಅಪ್ಯಾರಟಸ್ ಅಂತ ಕರಿತೀವಿ. ಲ್ಯಾಬ್ ಅಲ್ಲಿ ನಾವು ಏನೆಲ್ಲ ಯೂಸ್ ಮಾಡ್ತೀವಲ್ಲ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ, ಅದನ್ನ ಅಪ್ಯಾರಟಸ್ ಅಂತ ಹೇಳ್ತೀವಿ. ಸೊ ಇದು ಅಪ್ಯಾರಟಸ್ ಅನ್ನ ಈ ತರ ಜೋಡಿಸ್ಕೊಂಡಿರ್ತಾರೆ. ಸೊ ಇದು ಎಕ್ಸ್ಪೆರಿಮೆಂಟಲ್ ಸೆಟಪ್ ಈ ರೀತಿಯಾಗಿ ಇರುತ್ತೆ. ಸೊ ಇಲ್ಲಿ ಏನೇನಿದೆ? ಒಂದು ಸ್ಟ್ಯಾಂಡ್ ಇದೆ, ಇದನ್ನ ಸ್ಟ್ಯಾಂಡ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಒನ್ ಗ್ಲಾಸ್ ಟ್ಯೂಬ್, ರಬ್ಬರ್ ಕಾರ್ಕ್, ಇದು ಡೆಲಿವರಿ ಟ್ಯೂಬ್ ಅಂತ ಹೇಳ್ತಾರೆ. ಯಾಕೆ ಅಂತ ಅಂದ್ರೆ ಇಲ್ಲಿಂದ ನಮ್ಗೆ ಗ್ಯಾಸ್ ಈ ತರ ಡೆಲಿವರ್ ಆಗತ್ತೆ, ಅದಕ್ಕೆ ಇದನ್ನ ಡೆಲಿವರಿ ಟ್ಯೂಬ್ ಅಂತ ಹೇಳ್ತಾರೆ. ಅಂಡ್ ಇದು ಒಂದು ಟಬ್, ಅದ್ರೊಳಗಡೆಗೆ ಸೋಪ್ ಸೊಲ್ಯೂಷನ್ ಅನ್ನ ತಗೊಂಡಿದೀವಿ, ಅಂದ್ರೆ ಸೋಪ್ ವಾಟರ್. ಅರ್ಥ ಆಗ್ತಿದ್ಯಾ? ಸೊ ಅದನ್ನ ತಗೊಂಡು ನೆಕ್ಸ್ಟ್ ಈ ಟ್ಯೂಬ್ ಒಳಗಡೆ ಏನನ್ನ ತಗೊಂಡಿದೀವಿ ಅಂತ ಅಂದ್ರೆ, ವಿ ಹ್ಯಾವ್ ಟೇಕನ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್. ಸೊ ಇದು ಆಸಿಡ್, ಗೊತ್ತಾಗ್ತಿದ್ಯಾ? ಪ್ಲಸ್ ಜಿಂಕ್ ಗ್ರಾನ್ಯೂಲ್, ಸ್ಮಾಲ್ ಪೀಸಸ್ ಆಫ್ ಜಿಂಕ್. ಆಯ್ತಾ? ಸೊ ವಾಟ್ ವಿಲ್ ಹ್ಯಾಪನ್ ಅಂತ ನೋಡೋದಿದ್ರೆ, ಜಿಂಕ್, ಒಂದು ನಿಮಿಷ, ಸೊ ಇಲ್ಲಿ ಏನಾಗತ್ತೆ, ವೆನ್ ವಿ ಟ್ರೀಟ್ ಜಿಂಕ್, ಜಿಂಕ್ ಮೆಟಲ್, ಒಂದು ಮೆಟಲ್, ಆಯ್ತಾ? ಸೊ ವಿ ಆರ್ ಟ್ರೀಟಿಂಗ್ ಒನ್ ಮೆಟಲ್ ವಿತ್ ಆಸಿಡ್. ಯಾವ ಆಸಿಡ್?
ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್. ಇಲ್ಲಿ ಕೆಳಗಡೆ ಬರಿತಾ ಇರೋದು ಕಾಣಿಸ್ತಾ ಇದೆಯಾ ಮಕ್ಳೇ, ಅಥವಾ ಮೇಲ್ಗಡೆ ಬರಿಲ್ಲ ನಾನು? ಇಲ್ಲಿ ಬರಿತೀನಿ ನೋಡಿ. We have taken small pieces of zinc, treating it with dilute sulfuric acid. We can observe liberation of hydrogen gas. ಹೈಡ್ರೋಜನ್ ಗ್ಯಾಸ್ ಏನಾಗ್ತಾ ಇದೆ? ಲಿಬರೇಟ್ ಆಗ್ತಾ ಇದೆ. ಎಲ್ಲಿಂದ ಬಂತು ಈ ಹೈಡ್ರೋಜನ್ ಅಂತ ನೋಡಿದ್ರೆ ಇಲ್ಲಿ ಕಾಣಿಸ್ತಾ ಇದೆಯಾ? ಇದೇ ಹೈಡ್ರೋಜನ್ ಇಲ್ಲಿಗೆ ಬಂತು. ಹಾಗಿದ್ರೆ ಇನ್ನೊಂದು ಪ್ರಾಡಕ್ಟ್ ಏನಿರಬಹುದು ನಮ್ದು? In the previous class, we learnt about displacement reaction, ಅಲ್ವಾ? Same displacement takes place here. So ಇಲ್ಲೇನಾಗತ್ತೆ, ಜಿಂಕ್ ಏನ್ ಮಾಡತ್ತೆ, ಹೈಡ್ರೋಜನ್ ಅನ್ನ ಡಿಸ್ಪ್ಲೇಸ್ ಮಾಡಿ ಅದರ ಜಾಗಕ್ಕೆ ತಾನು ಹೋಗಿ ಕುತ್ಕೊಬಿಡತ್ತೆ. ಅರ್ಥ ಆಗ್ತಾ ಇದೆಯಾ ಮಕ್ಳೇ? ನಿನ್ನೆ ಕ್ಲಾಸಲ್ಲಿ ಕಲ್ತಿರೋದನ್ನ ನೆನಪು ಮಾಡ್ಕೊಳ್ಳಿ. ನಿನ್ನೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ಕಲ್ತಿದ್ವಿ, ಬಟ್ ಮೊನ್ನೆ ಕಲ್ತಿದ್ವಿ ನಾವು ಡಿಸ್ಪ್ಲೇಸ್ಮೆಂಟ್ನ, ಅಲ್ವಾ? ಸೊ ಅಲ್ಲಿ ನೋಡಿದ್ವಿ, ಇದೇ ತರ ರಿಯಾಕ್ಷನ್ ಅನ್ನ ನೋಡಿದ್ವಿ ಅಲ್ವಾ? ಸೊ ಇಲ್ಲೂ ಸೇಮ್ ರಿಯಾಕ್ಷನ್ ಕ್ಯಾರಿ ಔಟ್ ಆಗತ್ತೆ. ನಮ್ಗೆ ಆಸ್ ಅ ಪ್ರಾಡಕ್ಟ್ ಜಿಂಕ್ ಸಲ್ಫೇಟ್ ಒಂದು ಸಿಗತ್ತೆ, ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಇವಾಲ್ವ್ ಆಗಿದ್ದು ನಮ್ಗೆ ಗೊತ್ತಾಗತ್ತೆ. ಹೇಗೆ ಗೊತ್ತಾಗತ್ತೆ ಅಂತ ನೋಡಿದ್ರೆ, ಇಲ್ಲಿ ಟ್ಯೂಬ್ ಒಳಗಡೆಗೆ ಸಲ್ಫ್ಯೂರಿಕ್ ಆಸಿಡ್ ಅಂಡ್ ಜಿಂಕ್ ಗ್ರಾನ್ಯೂಲ್ಸ್ ಇದೆ, ಹೌದಾ? ಮಿಕ್ಸ್ಚರ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಅಂಡ್ ಜಿಂಕ್ ಗ್ರಾನ್ಯೂಲ್ಸ್. ಸೊ ಇದೆರಡು ರಿಯಾಕ್ಟ್ ಆದಾಗ ಹೈಡ್ರೋಜನ್ ಗ್ಯಾಸಿನ ಬಬಲ್ಸ್ ಅನ್ನ ನಾವು ನೋಡಬಹುದು. ವಿ ಕ್ಯಾನ್ ಅಬ್ಸರ್ವ್ ಸಮ್ ಬಬಲ್ಸ್ ಹಿಯರ್. ಇಲ್ಲಿ ಕೆಳಗಡೆಗಿರೋದು ಜಿಂಕ್ ಪೀಸಸ್, ಬಟ್ ಇಲ್ಲಿ ಬಬಲ್ ಟೈಪ್ ಕಾಣಿಸ್ತಾ ಇದೆಯಾ ಚಿಕ್ಕದಾಗಿ? ನಿಮ್ಮ ಹತ್ರ ಬುಕ್ ಇದ್ರೆ ಬುಕ್ ಅನ್ನ ಓಪನ್ ಮಾಡ್ಕೊಂಡು ನೋಡಬಹುದು ನೀವು. ಈ ಒಂದು ಇಮೇಜ್ ಅಲ್ಲೂ ಕೂಡ ಇದೆ, ನಿಮ್ ಬುಕ್ ಅಲ್ಲೂ ಕೊಟ್ಟಿರುವಂತಹ ಇಮೇಜ್ ಇದು. ಅಲ್ಲಿ ನೀವು ಇನ್ನು ಕ್ಲಿಯರ್ ಆಗಿ ನೋಡಬಹುದು, ಈ ತರ ಬಬಲ್ಸ್ ಕಾಣಿಸ್ತಾ ಇರತ್ತೆ. ಸೊ ಈ ಬಬಲ್ಸ್ ಏನು, ಹೈಡ್ರೋಜನ್ ಗ್ಯಾಸ್, ಅದರಿಂದಾನೇ ಈ ಬಬಲ್ಸ್ ಏನು ಉಂಟಾಗಿರುವಂತಹದ್ದು. ಸೊ ಅಲ್ಲೇನಾಗತ್ತೆ, ಹೈಡ್ರೋಜನ್ ಗ್ಯಾಸ್ ಈ ಟ್ಯೂಬ್ ಥ್ರೂ ಪಾಸ್ ಆಗಿ ಹೀಗೆ ಡೈರೆಕ್ಟ್ ಆಗಿ ಸೋಪ್ ವಾಟರಿಗೆ ಬಂದು ಆಡ್ ಆಗತ್ತೆ. ಆಡ್ ಆದಾಗ ಏನಾಗತ್ತೆ, ಸೋಪ್ ವಾಟರ್ ಅಲ್ಲಿ ಅಲ್ಲೂ ಕೂಡ ಬಬಲ್ಸ್ ಫಾರ್ಮೇಶನ್ ಆಗ್ತಾ ಹೋಗುತ್ತೆ ಈ ತರ. ಇದು ಸೋಪ್ ವಾಟರಿನ ಬಬಲ್ಸ್ ಏನೆ, ಸೋಪ್ ವಾಟರಿಗೆ ಮಿಕ್ಸ್ ಆಗತ್ತಲ್ವಾ ಹೈಡ್ರೋಜನ್. ಸೊ ಇದು ಸೋಪ್ ವಾಟರಿನ ಬಬಲ್ಸ್ ಏನೆ, ಬಟ್ ಅದ್ರ ಒಳಗಡೆಗೆ ಹೈಡ್ರೋಜನ್ ಗ್ಯಾಸ್ ಫಿಲ್ ಆಗಿರತ್ತೆ. ನಾವು ಅದನ್ನ ಟೆಸ್ಟ್ ಮಾಡೋದಿಕ್ಕೆ ಏನ್ ಮಾಡ್ತೀವಿ ಅಂತ ಅಂದ್ರೆ, ಅದ್ರ ಹತ್ರ ಒಂದು ಚಿಕ್ಕ ಕ್ಯಾಂಡಲ್ ಅನ್ನ ತಗೊಂಡು ಹೋದಾಗ ಅದು ಪಾಪ್ ಸೌಂಡ್ ಮಾಡ್ತಾ ಬರ್ಸ್ಟ್ ಆಗತ್ತೆ. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದಾರೆ, ಹೌದಾ? ಇದು ಬರ್ಸ್ಟ್ ಆಗ್ತಾ ಇರುವಂತಹ ಬಬಲ್. We can hear the sound of bursting hydrogen bubble. ಹೈಡ್ರೋಜನ್ ಬಬಲ್ ಬರ್ಸ್ಟ್ ಆಗೋದು ನಮಗೆ ಕೇಳಿಸತ್ತೆ. ಯಾಕೆ ಇದು ಬರ್ಸ್ಟ್ ಆಗತ್ತೆ ಅಷ್ಟು ಕ್ವಿಕ್ ಆಗಿ ಅಂತ ಅಂದ್ರೆ, ಇದು ಹೈಡ್ರೋಜನ್ ಏನಿದೆಯಲ್ಲ, ಇಟ್ ಈಸಿಲಿ ಕ್ಯಾಚಸ್ ಫೈರ್. ಅದಕ್ಕೇನೆ ಅದು ಬಬಲ್ ಅಲ್ವಾ, ಸ್ಮಾಲ್ ಅಮೌಂಟ್ ಅಲ್ಲಿ ಇರೋದಕ್ಕೆ ಅದೇನಾಗತ್ತೆ, ರಿಯಾಕ್ಟಿವ್ ಇರೋದಕ್ಕೆ ಅದು ಬರ್ಸ್ಟ್ ಆಗ್ಬಿಡತ್ತೆ, ತಕ್ಷಣನೇ ಬರ್ಸ್ಟ್ ಆಗತ್ತೆ. ಸೊ ನಾವಿಲ್ಲಿ ಹೈಡ್ರೋಜನ್ ಗ್ಯಾಸ್ ಇವಾಲ್ವ್ ಆಗಿರೋದನ್ನ ನಾವು ಕನ್ಫರ್ಮ್ ಮಾಡ್ಕೊಳ್ಬಹುದು. ಅರ್ಥ ಆಯ್ತಾ ಮಕ್ಳೇ? ಈ ಎಕ್ಸ್ಪೆರಿಮೆಂಟ್ ಏನು ಅನ್ನೋದು ನಿಮಗ್ ಗೊತ್ತಾಯ್ತಾ? ಓಕೆ. ಸೊ ಇದು ಎಕ್ಸ್ಪೆರಿಮೆಂಟ್ ಹೇಗೆ ನಾವು ಕ್ಯಾರಿ ಔಟ್ ಮಾಡಿದೀವಿ ಅನ್ನೋದಕ್ಕೆ ಒಂದು ಎಕ್ಸ್ಪ್ಲನೇಷನ್. ಈ ತರ ಒಂದು ಎಲ್ಲ ಸೆಟಪ್ ಅನ್ನ ಈ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳಿ. ಹೈಡ್ರೋಜನ್ ಡಿಸ್ಪ್ಲೇಸ್ಮೆಂಟ್ ಅನ್ನು ಕೂಡ ನಾವು ನೋಡಿದ್ವಿ ಅಲ್ವಾ? ಬಟ್ ನಾವಿಲ್ಲಿ ರಿಯಾಕ್ಟೆಂಟ್ಸ್ ತಗೊಂಡಿದ್ದು ಏನಾಗಿತ್ತು, ಒಂದು ಆಸಿಡ್, ಇನ್ನೊಂದು ಮೆಟಲ್, ಹೌದಾ? ಆಸ್ ಅ ಪ್ರಾಡಕ್ಟ್ ನಾವೇನನ್ನ ನೋಡ್ತಾ ಇದ್ದೀವಿ, ಇಲ್ಲಿ ನೋಡಬಹುದು ನೀವು, ಸಾಲ್ಟ್. ನಾವು ಇಲ್ಲಿವರೆಗೆ ಸಾಲ್ಟ್ ಅಂದ್ರೆ ಏನು ಅದನ್ನ ನೋಡಿರ್ಲಿಲ್ಲ ಅಲ್ವಾ? ಅದ್ರ ಬಗ್ಗೆ ನಾವು ಏನನ್ನೂ ಅಭ್ಯಾಸ ಮಾಡಿರ್ಲಿಲ್ಲ. ಸೊ ಸಾಲ್ಟ್ ಅಂದ್ರೆ ಏನಿರಬಹುದು ಹಾಗಿದ್ರೆ?
ಇಲ್ಲಿ ಸಾಲ್ಟ್ ಅನ್ನೋ ವರ್ಡ್ ಬಂತು, ಹೌದಾ? ಇನ್ನು ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ನೋಡೋದಿದ್ರೆ ಒಂದು ಹೈಡ್ರೋಜನ್ ಗ್ಯಾಸ್ ಇವಾಲ್ವ್ ಆಗಿದ್ದನ್ನ ನೋಡಿದ್ವಿ, ಹಾಗೆ ಜಿಂಕ್ ಸಲ್ಫೇಟ್ ಸಿಕ್ತು ನಮ್ಗೆ, ಹೌದಾ? ಸೊ ಇದೇನೆ ನಮ್ಮ ಸಾಲ್ಟ್. ಸಾಲ್ಟ್ ಅಂದ್ರೆ ಏನು ಅಂತ ನೋಡೋದಿದ್ರೆ, ಆಸಿಡ್ ಮತ್ತೆ ಬೇಸ್ ರಿಯಾಕ್ಟ್ ಆದಾಗ ಆಸ್ ಅ ಪ್ರಾಡಕ್ಟ್ ನಾವು ಸಾಲ್ಟ್ ಅನ್ನ ಪಡಿಬಹುದು. ಅದು ಏನು ಅಂತ ಹೇಳಿ ನಾವು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನಾವು ಅಭ್ಯಾಸ ಮಾಡ್ತೀವಿ. ಇವಾಗ ಸದ್ಯಕ್ಕೆ ಈ ಎಕ್ಸ್ಪೆರಿಮೆಂಟ್ ಅನ್ನ ನೋಡೋದಿದ್ರೆ, ಇಲ್ಲಿ ಮೆಟಲ್, ಜಿಂಕ್ ಮೆಟಲ್ ಅನ್ನ ತಗೊಂಡಿದ್ವಿ, ಹೌದಾ? ಜಿಂಕ್ ಮೆಟಲ್ ರಿಯಾಕ್ಟಿಂಗ್ ವಿತ್ H2SO4 ಅಲ್ವಾ ಮಕ್ಳೇ? ನಾವು ಇದೇ ಎಕ್ಸ್ಪೆರಿಮೆಂಟ್ ಅಲ್ವಾ ನೋಡಿದ್ದು? ಇಲ್ಲಿ ಸಾಲ್ಟ್ ಸಿಕ್ಕಿದ್ಯಾವುದು? ಜಿಂಕ್ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಸೊ ನಾವು ಏನ್ ಕನ್ಕ್ಲೂಷನ್ಗೆ ಬರಬಹುದು ಅಂತ ಅಂದ್ರೆ, ವೆನೆವರ್ ಆಸಿಡ್ ರಿಯಾಕ್ಟ್ಸ್ ವಿತ್ ಮೆಟಲ್ ವಿ ಕ್ಯಾನ್ ಗೆಟ್ ಸಾಲ್ಟ್ ಅಂಡ್ ಹೈಡ್ರೋಜನ್ ಗ್ಯಾಸ್. ಗೊತ್ತಾಯ್ತಾ? ಮೆಟಲ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ನಮಗೆ ಸಾಲ್ಟ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ಇವಾಲ್ಯೂಷನ್ ಅನ್ನ ನಾವು ನೋಡಬಹುದು. ಇಲ್ಲಿ ಒಂದು ಬೇಸ್ ಅನ್ನ ತಗೊಂಡಿದ್ದಾರೆ. ಆಸಿಡ್ ನಾವು ಎಕ್ಸ್ಪೆರಿಮೆಂಟ್ ಅನ್ನ ನೋಡಿದ್ವಿ ಅಲ್ವಾ? ಬಟ್ ವಾಟ್ ಅಬೌಟ್ ಬೇಸಸ್? ಅದಕ್ಕೆ ನೋಡೋದಿದ್ರೆ ಇಲ್ಲಿ ನೋಡಿ, ಇದು NaOH, ಸೋಡಿಯಂ ಹೈಡ್ರಾಕ್ಸೈಡ್ ಈಸ್ ದ ಬೇಸ್. When we treat it with metal, sodium zincate, ಇದು ಕೂಡ ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್, ಹೌದಾ? We can observe similar reaction. ಅರ್ಥ ಆಯ್ತಾ? ಸೊ ಯಾವಾಗ ನಾವು ಆಸಿಡ್ ಅಥವಾ ಬೇಸ್ ಅನ್ನ ಮೆಟಲ್ ಜೊತೆಗೆ ಟ್ರೀಟ್ ಮಾಡ್ತೀವಿ, we can get salt and hydrogen as the products. We will get salt and hydrogen gas as the product. ಆಯ್ತಾ? ಇನ್ನು ಮೆಟಲ್ ಕಾರ್ಬೋನೇಟ್ಸ್, ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ಸ್ ಜೊತೆಗೆ ಆಸಿಡ್ ಹೇಗೆ ರಿಯಾಕ್ಷನ್ ಆಗುತ್ತೆ ಅಂತ ನೋಡೋದಿದ್ರೆ, ವಿ ಸ್ಟಡಿಡ್ ಅಬೌಟ್ ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ಆಸಿಡ್ಸ್ ಅಂಡ್ ಬೇಸಸ್ ಅಲ್ವಾ? ಸೊ ಈಗ ಮೆಟಲ್ ಕಾರ್ಬೋನೇಟ್ಸ್ ಜಸ್ಟ್ ಮೆಟಲ್ ಅಲ್ಲ, ಅದ್ರ ಜೊತೆಗೆ ಇನ್ನೊಂದು ಏನೋ ಒಂದು ಕಂಪೌಂಡ್ ಅನ್ನ ತಗೊಳ್ತಾ ಇದ್ದೀವಿ, ಮೆಟಲ್ದು ಕಂಪೌಂಡ್ ಅನ್ನ ತಗೊಳ್ತಾ ಇದ್ದೀವಿ. ಅದರ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ನೋಡೋದಿದ್ರೆ, ನೀವು ಇದ್ರಲ್ಲೂ ಒಂದು ಟೆಸ್ಟ್ ಟ್ಯೂಬ್, ಸ್ಟ್ಯಾಂಡು ಎಲ್ಲ ಸಿಮಿಲರ್ ಪ್ರೋಸೆಸ್, ಅಲ್ಲಿ ಏನ್ ತಗೊಂಡಿದ್ವಲ್ಲ ಪ್ರೀವಿಯಸ್ ಎಕ್ಸ್ಪೆರಿಮೆಂಟ್ ಅಲ್ಲಿ, ಸೊ ಅದೇ ತರ ಸಿಮಿಲರ್ ಸೆಟಪ್ ಅನ್ನ ನಾವಿಲ್ಲಿ ನೋಡಬಹುದು. ಸೊ ಇಲ್ಲಿ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ನಾವು ತಗೊಳ್ತಾ ಇದ್ದೀವಿ. ಹೈಡ್ರೋಕ್ಲೋರಿಕ್ ಆಸಿಡ್ ಅಂದ್ರೆ ಏನು? ಇಲ್ಲಿ ಕೆಳಗಡೆ ಬರೀತೀನಿ ನೋಡಿ. ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್. We are treating this acid with sodium carbonate. Sodium is the metal, so we are taking carbonate of that metal. ಆಯ್ತಾ? ಕಾರ್ಬೋನೇಟ್ ಅನ್ನ ನಾವು ಈ ತರ ಇಲ್ಲಿ ಕೆಳಗಡೆ ನಾನು ಬರ್ದಿದ್ದೀನಲ್ಲ, ಹೀಗೆ ನಾವು ಬರಿತೀವಿ. ಸೋಡಿಯಂ ಕಾರ್ಬೋನೇಟ್ ಇದು, ಆಯ್ತಾ? ಡೈಲ್ಯೂಟ್ HCl ಜೊತೆಗೆ ಸೋಡಿಯಂ ಕಾರ್ಬೋನೇಟ್ ರಿಯಾಕ್ಟ್ ಆಗ್ತಾ ಇದೆ. ಅಂಡ್ ವಾಟ್ ಕ್ಯಾನ್ ವಿ ಅಬ್ಸರ್ವ್ ಹಿಯರ್ ಅಂತ ನೋಡಿದ್ರೆ, ಇಲ್ಲೂ ಒಂದು ಗ್ಲಾಸ್ ಟ್ಯೂಬ್ ಇದೆ, ಹೌದಾ? ಇದನ್ನ ಥಿಸಲ್ ಫನೆಲ್ ಅಂತ ಕರಿತೀವಿ. ಈ ಒಂದು ಟ್ಯೂಬ್ ಅನ್ನ ಇಲ್ಲಿ ಗ್ಲಾಸ್ ಫನೆಲ್ ತರ, ಫನೆಲ್ ಅಂದ್ರೆ ಈ ಹೇಗೆ ಹೇಳ್ಬಹುದು, ಎಣ್ಣೆ ಎಲ್ಲ ಹಾಕೋದಿಕ್ಕೆ, ಒಂದು ಕ್ಯಾನಿಗೆ ಎಣ್ಣೆ ಎಲ್ಲ ಸುರಿಯೋದಿಕ್ಕೆ ಇಲ್ಲಿ ಮೌತ್ ಅದ್ರದ್ದು ಈ ತರ ಹೀಗೆ ದೊಡ್ಡದಿರುವಂತಹ ಒಂದು ಐಟಮ್ ಅನ್ನ ಯೂಸ್ ಮಾಡ್ತೀವಿ ಅಲ್ವಾ? ಸೊ ಅದೇನೆ ನಮ್ಮ ಫನೆಲ್ ಆಗಿರತ್ತೆ. ನಾವು ಮನೆಯಲ್ಲೆಲ್ಲ ಯೂಸ್ ಮಾಡ್ತೀವಿ ಆ ತರದನ್ನ. ಈ ತರ ಅದ್ರದ್ದು ಮೌತ್ ಹೀಗೆ ಅಗಲ ಇರತ್ತೆ. ನೆಕ್ಸ್ಟ್ ಒಂದು ಅದಕ್ಕೆ ಒಂದು ಹೀಗೆ ನೆಕ್ ಇರತ್ತೆ, ಆಯ್ತಾ? ಸೊ ಇದು ಥಿಸೆಲ್ ಫನೆಲ್ ಅಂತ ಹೇಳಿ ಇದರ ಹೆಸರು. ನೆಕ್ಸ್ಟ್ ಇದೊಂದು ಡೆಲಿವರಿ ಟ್ಯೂಬ್. ಇಲ್ಲಿ ಏನಾಗುತ್ತೆ, ವೆನ್ ವಿ ಟ್ರೀಟ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ವಿತ್ ಸೋಡಿಯಂ ಕಾರ್ಬೋನೇಟ್,
You can see the pieces of sodium carbonate here and we can observe. ಏನನ್ನ ನಾವು ನೋಡಬಹುದು ಇಲ್ಲಿ ಅಂತ ಅಂದ್ರೆ ಇಲ್ಲಿ ಟ್ಯೂಬ್ ನ ಮೂಲಕ we can observe the liberation of gas. ಇಲ್ಲಿ ಯಾವ ತರ ಆಗತ್ತೆ ರಿಯಾಕ್ಷನ್ ಹೇಗೆ ಕ್ಯಾರಿ ಔಟ್ ಆಗತ್ತೆ ಅಂದ್ರೆ ಇಲ್ಲಿ 0.5 ಗ್ರಾಮ್ ಸೋಡಿಯಂ ಕಾರ್ಬೋನೇಟ್ ಮತ್ತೆ 2 ಟೆಸ್ಟ್ ಟ್ಯೂಬ್ಸ್ ಅನ್ನ ಸಾರಿ ಇದೊಂದು ಹೇಳೋದು ಮತ್ತೆ ಇದು ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಸೋಡಿಯಂ ಕಾರ್ಬೋನೇಟ್ ಅಲ್ವಾ ಇನ್ನೊಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಸೇಮ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಸಾರಿ ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತೆ ಒಂದು ನಿಮಿಷ in another test tube we have to take mixture of dilute hydrochloric acid and sodium hydrogen carbonate because we are discussing about the reaction of metal carbonates and metal hydrogen carbonates alva. So we have to take both sodium carbonate and sodium hydrogen carbonate. ಸೊ ನಾವಿಲ್ಲಿ ಏನ್ ನೋಡಬಹುದು ಈ ಸೋಡಿಯಂ ಕಾರ್ಬೋನೇಟ್ ಜೊತೆಗೆ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಎರಡರ ಜೊತೆಗೂ ನಾವು ಟ್ರೀಟ್ ಮಾಡಿದಾಗ ವಿ ಕ್ಯಾನ್ ಅಬ್ಸರ್ವ್ ದ ಲಿಬ್ರೇಷನ್ ಆಫ್ ಗ್ಯಾಸ್. ಯಾವ ತರ ರಿಯಾಕ್ಷನ್ ಕ್ಯಾರಿ ಔಟ್ ಆಗತ್ತೆ ಅಂತ ನೋಡಿದ್ರೆ ಇದು ರಿಯಾಕ್ಷನಿನ ಸೆಟಪ್ ಬಗ್ಗೆ ಎಕ್ಸ್ಪ್ಲನೇಷನ್. ಇನ್ನು ಇಲ್ಲಿ ನೋಡಿದ್ರೆ ಇದು ಒಂದು ಟೆಸ್ಟ್ ಟ್ಯೂಬ್ ಇನ್ ವಿಚ್ ವಿ ಹ್ಯಾವ್ ಟೇಕನ್ ಸೋಡಿಯಂ ಕಾರ್ಬೋನೇಟ್ ಆಯ್ತಾ ಪ್ಲಸ್ ಹೈಡ್ರೋಕ್ಲೋರಿಕ್ ಆಸಿಡ್ ಇದು ಮೆಟಲ್ ಕಾರ್ಬೋನೇಟ್ ಪ್ಲಸ್ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್. ಇಲ್ಲಿ ಟೆಸ್ಟ್ ಟ್ಯೂಬ್ ಬಿ ಅಲ್ಲಿ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನ ತಗೊಂಡು ವಿ ಆರ್ ಟ್ರೀಟಿಂಗ್ ಇಟ್ ವಿತ್ ದ ಸೇಮ್ ಆಸಿಡ್. ಇನ್ ಬೋತ್ ದ ಟೆಸ್ಟ್ ಟ್ಯೂಬ್ಸ್ ವಿ ಹ್ಯಾವ್ ಟೇಕನ್ hydrochloric acid. As a result, we can observe the formation of NaCl, H2O and CO2 gas. ನಾನು ಆಗ್ಲೇ ಹೇಳಿದೆ ಲಿಬ್ರೇಷನ್ ಆಫ್ ಗ್ಯಾಸ್ ಇರುತ್ತೆ ಇದರಲ್ಲಿ ಅಂತ ಅಲ್ವಾ. ಸೊ ಅದರ ಜೊತೆಯಲ್ಲಿ ವಾಟ್ ಕ್ಯಾನ್ ವಿ ಅಬ್ಸರ್ವ್ ಅಂತ ನೋಡಿದ್ರೆ ಫಾರ್ಮೇಶನ್ ಆಫ್ ಸಾಲ್ಟ್. ದಿಸ್ ಈಸ್ ಆಲ್ಸೋ ಅ ಸಾಲ್ಟ್. ಇದು ಏನಿರಬಹುದು ಯಾರಿಗಾದ್ರೂ ಗೊತ್ತಿದೆಯಾ NaCl ಏನು ಅಂತ? ಟೇಬಲ್ ಸಾಲ್ಟ್. ನಾವು ಮನೆಯಲ್ಲೆಲ್ಲ ಏನು ಅಡಿಗೆಗೆ ಎಲ್ಲ ಬಳಸ್ತೀವಲ್ಲ ಉಪ್ಪು, ಅದಿದೆ ಉಪ್ಪು ಅಂದ್ರೆ ಇದೇ ಸಾಲ್ಟ್ ಅನ್ನೇ ನಾವು ಮನೆಯಲ್ಲಿ ಬಳಸುವಂತಹದ್ದು ಸೋಡಿಯಂ ಕ್ಲೋರೈಡ್. ಎರಡೂ ರಿಯಾಕ್ಷನ್ ಅಲ್ಲೂ ವಿ ಅಬ್ಸರ್ವ್ ದ ಫಾರ್ಮೇಶನ್ ಆಫ್ ಸಾಲ್ಟ್. ಸೊ ವಿ ಕ್ಯಾನ್ ಕನ್ಕ್ಲೂಡ್ ದಟ್ whenever we treat metal carbonate and metal hydrogen carbonate with acid, we get salt as the product. And byproducts ಯಾವ್ಯಾವುದು ಈ ರಿಯಾಕ್ಷನಿನ byproducts ಅಂದ್ರೆ ಸಾಲ್ಟ್ ಜೊತೆಗೆ ಮತ್ತೆ ಯಾವ್ಯಾವುದು ನಮಗೆ ಪ್ರಾಡಕ್ಟ್ ಸಿಗ್ತಾ ಇದೆ ಅಂತ ನೋಡಿದ್ರೆ ಒಂದು ವಾಟರ್ H2O ಅಲ್ವಾ, ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಇದು ಲಿಕ್ವಿಡ್, ಇದು ಗ್ಯಾಸ್. ಇದೆರಡು ಬೈ ಪ್ರಾಡಕ್ಟ್ಸ್ ಆಗಿ ಸಿಗ್ತಾ ಇದೆ. ಇದು ಸಾಲ್ಟ್. ಸೊ ನಾವಿಲ್ಲಿ ಏನಂತ ಅರ್ಥ ಮಾಡ್ಕೊಳ್ಬಹುದು ಮಕ್ಕಳೇ? ವೆನ್ ವಿ ಟ್ರೀಟ್ ಆಸಿಡ್ ವಿತ್ ಮೆಟಲ್ ಅಂಡ್ ಮೆಟಲ್ ಕಾರ್ಬೋನೇಟ್ ಮತ್ತೆ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್, ವಿ ಗೆಟ್ ಸಾಲ್ಟ್ ಆಸ್ ದ ಪ್ರಾಡಕ್ಟ್ ಅಲ್ವಾ. ಇನ್ನು ಈ ಒಂದು CO2 ಇಲ್ಲಿ ಲಿಬರೇಟ್ ಆದಂತಹ CO2 ಅನ್ನ ಇಲ್ಲಿ ಕಾಣಿಸ್ತಾ ಇದೆಯಾ? CO2 ಇಲ್ಲಿ ಲಿಬರೇಟ್ ಆಗಿದೆ ಅಂತ ಹೇಳಿದೆ, ಗ್ಯಾಸ್ ಲಿಬರೇಟ್ ಆಗಿತ್ತು ಅಲ್ವಾ. ವೆನ್ ವಿ ಪಾಸ್ ದಿಸ್ ಗ್ಯಾಸ್ ಓವರ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಇದ್ರ ಬಗ್ಗೆ ನಾವು ಲಾಸ್ಟ್ ಚಾಪ್ಟರ್ ಅಲ್ಲಿ ಅಭ್ಯಾಸ ಮಾಡಿದ್ವಿ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಏನು ಅಂತ ಹೇಳಿ, ಹೌದಾ? ವೆನ್ ವಿ ಟ್ರೀಟ್ ಕ್ಯಾಲ್ಸಿಯಂ ಆಕ್ಸೈಡ್ ವಿತ್ ವಾಟರ್ ವಿ ಗೆಟ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಇದನ್ನ ನಾವು ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ನೋಡಿದ್ವಿ. ಸೊ ಹಿಯರ್ ವೆನ್ ವಿ ಪಾಸ್ ದಿಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಓವರ್ ದಿಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ವಿ ಗೆಟ್
calcium carbonate. We learnt about precipitate in the last class. ಏನಾಗಿತ್ತು precipitate ಅಂದ್ರೆ? Substance which is insoluble in the solution and it will be settled at the bottom of the tube or container ಅಂತ ಹೇಳಿ ನೋಡಿದ್ವಿ, ಹೌದಾ? ನೆನಪಾಗ್ತಾ ಇದೆಯಾ? ಪ್ರೆಸಿಪಿಟೇಷನ್, ರಿಯಾಕ್ಷನ್, ಪ್ರೆಸಿಪಿಟೇಟ್ ಅಂದ್ರೆ ಏನು, ಇದನ್ನೆಲ್ಲ ನಾವು ನಿನ್ನೆ ಅಭ್ಯಾಸ ಮಾಡಿದ್ವಿ. ಸೊ ಇದು ಕೂಡ ಏನು, ಪ್ರೆಸಿಪಿಟೇಟ್ ಆಗಿರತ್ತೆ. ಸೊ ಇಟ್ ವಿಲ್ ನಾಟ್ ಡಿಸಾಲ್ವ್ ಇನ್ ದ ವಾಟರ್. ಇಟ್ ವಿಲ್ ಬಿ ಸೆಪರೇಟೆಡ್ ಅಂಡ್ ಗೆಟ್ ಸೆಟಲ್ಡ್ ಅಟ್ ದ ಬಾಟಮ್ ಆಫ್ ದ ಕಂಟೈನರ್. ಯಾವುದ್ರಲ್ಲಿ ಅದು ಆ ರಿಯಾಕ್ಷನ್ ನಾವು ಮಾಡ್ತಾ ಇರ್ತೀವಿ, ಸೊ ಆ ಒಂದು ಅಪ್ಯಾರಟಸ್ ನ ಬಾಟಮ್ ಅಲ್ಲಿ ಅದೇನಾಗತ್ತೆ, ಸೆಟಲ್ ಆಗತ್ತೆ. ನಾನು ಅದಕ್ಕೆ ಮಣ್ಣು ನೀರಿನ ಎಕ್ಸಾಂಪಲ್ ಅನ್ನು ನಿನ್ನೆ ಕೊಟ್ಟಿದ್ದೆ. ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಹೇಗೆ ಅದು ಸೆಟಲ್ ಆಗತ್ತೋ ಇದು ಅದೇ ರೀತಿ ಕೆಳಗಡೆ ಸೆಟಲ್ ಆಗಿರೋದನ್ನ ನಾವು ನೋಡಬಹುದು. ಇದೇನಿದು, ಕ್ಯಾಲ್ಸಿಯಂ ಕಾರ್ಬೋನೇಟ್. ಅರ್ಥ ಆಯ್ತಾ? ಹಾಗೆ ಇನ್ನೊಂದು ಪ್ರಾಡಕ್ಟ್ H2O. ಸೊ ಇಲ್ಲೇನ್ ಮಾಡ್ತಾ ಇದ್ದಾರೆ, again we are treating this calcium carbonate with excess carbon dioxide because already ಕಾರ್ಬನ್ ಡೈಆಕ್ಸೈಡ್ ಅನ್ನ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಜೊತೆ ಪಾಸ್ ಮಾಡ್ದಾಗ್ಲೇನೆ ನಮ್ಗೆ ಏನ್ ಸಿಕ್ತು, ಕ್ಯಾಲ್ಸಿಯಂ ಕಾರ್ಬೋನೇಟ್. ಬಟ್ ವಿ ಆರ್ ಆಡಿಂಗ್ ಸಮ್ ಮೋರ್ ಕಾರ್ಬನ್ ಡೈಆಕ್ಸೈಡ್ ಟು ದಿಸ್ ಕಂಪೌಂಡ್. ನಮ್ಗಾಗ ಏನ್ ಸಿಗ್ತಾ ಇದೆ, ಪ್ಲಸ್ ಇಲ್ಲಿ ಒಂದು ವಾಟರ್ ಅನ್ನು ನಾವು ಸೇರಿಸ್ತಾ ಇದ್ದೀವಿ. ಸ್ವಲ್ಪ ವಾಟರ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಟ್ರೀಟ್ ಮಾಡಿದಾಗ ವಿ ಗೆಟ್ ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಕಾಣಿಸ್ತಾ ಇದೆಯಾ ಇಲ್ಲಿ? CaHCO3 ಟ್ವೈಸ್ ಅಂತ ಇದೆ, ಹೌದಾ? ಇದೇನಿದು, ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಇದು ಇನ್ಸಾಲ್ಯೂಬಲ್ ಇನ್ ವಾಟರ್, ಹೌದಾ? ಪ್ರೆಸಿಪಿಟೇಟ್ ಅಂತ ಹೇಳಿ ಇಲ್ಲಿ ಈಗಷ್ಟೇ ನೋಡಿದ್ವಿ ನಾವು. ಇಲ್ಲಿ ಕಾಣಿಸ್ತಾ ಇದೆಯಾ, ವೈಟ್ ಪ್ರೆಸಿಪಿಟೇಟ್ ಅಂತ ನೋಡ್ತಾ ಇದ್ದೀವಿ. ಯಾವುದು? ಕ್ಯಾಲ್ಸಿಯಂ ಕಾರ್ಬೋನೇಟ್, ಹೌದಾ? ಇಲ್ಲಿ ನೀರಿದ್ರೂ ಕೂಡ ಅದೇನಾಗಿರುತ್ತೆ, ಸಪ್ರೇಟ್ ಆಗ್ಬಿಟ್ಟಿರತ್ತೆ. ಬಟ್ ವೆನ್ ವಿ ಪಾಸ್ ಸಮ್ ಎಕ್ಸ್ಟ್ರಾ ಕ್ಯಾಲ್ಸಿಯಂ ಕಾರ್ಬೋನೇಟ್ ಟು ಕಾರ್ಬನ್ ಡೈಆಕ್ಸೈಡ್ ಟು ಕ್ಯಾಲ್ಸಿಯಂ ಕಾರ್ಬೋನೇಟ್, ವಿ ಗೆಟ್ calcium hydrogen carbonate which is soluble in water. ಇದು ಈಸಿಯಾಗಿ ನೀರಿನ ಜೊತೆ ಮಿಕ್ಸ್ ಆಗ್ಬಿಟ್ಟಿರತ್ತೆ, ಆಯ್ತಾ? ಸೊ ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಡಿಫ್ರೆಂಟ್ ಫಾರ್ಮ್ಸ್ ಯಾವ್ಯಾವುದು ಅಂದ್ರೆ, ಒಂದು ಲೈಮ್ ಸ್ಟೋನ್, ಚಾಕ್, ನಾವು ಕ್ಲಾಸ್ ರೂಮ್ ಅಲ್ಲಿ ಬಳಸುವಂತಹ ಚಾಕ್ ಪೀಸ್. ಇನ್ನೊಂದು ಮಾರ್ಬಲ್. ಮಾರ್ಬಲ್ ಬಗ್ಗೆನೂ ಗೊತ್ತಿರತ್ತೆ ಅಲ್ವಾ ನಿಮ್ಗೆ ಮಕ್ಕಳೇ? ಏನು, ವೈಟ್ ಕಲರ್ದು ಸ್ಟೋನ್, ಅದು ಕೂಡ ಅದನ್ನ ಮಾರ್ಬಲ್ ಅಂತ ಕರಿತೀವಿ. ಇವಾಗೆಲ್ಲ ಮನೆಗಳಲ್ಲಿ ಟೈಲ್ ತರನು ಅದನ್ನ ಯೂಸ್ ಮಾಡ್ತಾ ಇದ್ದಾರೆ. ಮಾರ್ಬಲ್ ಕೇಳಿರ್ಬಹುದು ನೀವು. ಅದೆಲ್ಲ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಸೊ ಇಲ್ಲಿ ಜನರಲೈಸ್ ಆಗಿ ನಾವು ಹೇಳೋದಿದ್ರೆ, ಜನರಲ್ ಸ್ಟೇಟ್ಮೆಂಟ್ ಕೊಡೋದಿದ್ರೆ, ಮೆಟಲ್ ಕಾರ್ಬೋನೇಟ್ಸ್ and hydrogen carbonates, metal hydrogen carbonates reacts with acid to give corresponding salts, carbon dioxide and water as the byproducts. ಅದೆಲ್ಲದು. ಬಟ್ ಮೇನ್ ಆಗಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದೇನು, whenever we treat acid with metal carbonates or metal hydrogen carbonates or just metal, we get salt as the product. ಹೌದಾ? ಇಲ್ಲಿ ಸಿಕ್ಕಿರೋದು ಎಲ್ಲದೂ ನಮ್ಗೆ ಸಾಲ್ಟೇನೆ. ನೋಡಿ ಇಲ್ಲಿ ಪ್ರೀವಿಯಸ್ ಎಕ್ಸಾಂಪಲ್ ಅಲ್ಲೂ ನಾವು ನೋಡಿದ್ವಿ, ಸಾಲ್ಟ್ ನಮ್ಗೆ ಸಿಗ್ತಾ ಇತ್ತು, ಹೌದಾ, ಪ್ರಾಡಕ್ಟ್ ಆಗಿ. ಸೊ ಹೇಗೆ ನಮ್ಗೆ ಸಾಲ್ಟ್ ಫಾರ್ಮೇಶನ್ ಆಗತ್ತೆ ಅಂತ ನೋಡೋದಾದ್ರೆ, ಥರ್ಡ್ ಒನ್ ಇಲ್ಲಿ ನಾವು ನೋಡ್ಬೇಕಿರೋದು, ರಿಯಾಕ್ಷನ್ ಆಫ್ ಆಸಿಡ್ಸ್ ಅಂಡ್ ಬೇಸಸ್ ವಿತ್ ಈಚ್ ಅದರ್. ನಾವಿವಾಗ ಆಸಿಡ್ಸ್ ಬೇಸಸ್ ಸಪರೇಟ್ ಆಗಿ ಮೆಟಲ್ಸ್ ಜೊತೆಗೆ ಹೇಗೆ ರಿಯಾಕ್ಟ್ ಆಯ್ತು, ಅವ್ರ ಮೆಟಲ್ ಕಾರ್ಬೋನೇಟ್ ಜೊತೆಗೆ ಹೇಗೆ ರಿಯಾಕ್ಟ್ ಆಯ್ತು ಅಂತ ನೋಡಿದ್ವಿ. ಬಟ್ ಆಸಿಡ್ ವಿತ್ ಬೇಸ್ ರಿಯಾಕ್ಷನ್ ನಾವು ನೋಡಿಲ್ಲ. ಸೊ ಲೆಟ್ಸ್ ಡಿಸ್ಕಸ್ ಆಸಿಡ್ ಬೇಸ್ ರಿಯಾಕ್ಷನ್. ಇಲ್ಲಿ ನೋಡೋದಾದ್ರೆ ನಿಮ್ಗೆ ಒಂದು ಸ್ಲೈಡ್ ಅಲ್ಲಿ ಕಾಣಿಸ್ತಾ ಇರಬಹುದು NaOH ಅಂತ ಹೇಳಿ, ಹೌದಾ? ಒಂದು NaOH ಇದೆ, ಹಾಗೆ HCl ಇದೆ. ನಾನು ಆಗ್ಲೇ ಹೇಳ್ದೆ ಅಲ್ವಾ ಮಕ್ಕಳೇ, NaOH ಈಸ್ ದ ಬೇಸ್.
ಹೌದಾ? ಸೊ ವಿ ಆರ್ ಟೇಕಿಂಗ್ ಒನ್ ಬೇಸಿಕ್ ಸೊಲ್ಯೂಷನ್. ಇದು ಏಕ್ವಿಯಸ್ ಇದೆ. ಸ್ಟೇಟ್ ಯಾವ್ದಿರ್ಬಹುದು ಹೇಳಿ ಹಾಗಿದ್ರೆ? HCl ಕೂಡ ಏಕ್ವಿಯಸ್ ಇದೆ, ಬಟ್ ಇದೇನು ಆಸಿಡ್ ಅಲ್ವಾ? ಸೊ ಇಲ್ಲೇನಾಗ್ತಾ ಇದೆ? ಬೇಸ್ ರಿಯಾಕ್ಟಿಂಗ್ ವಿತ್ ಆಸಿಡ್. ಆಸ್ ಅ ಪ್ರಾಡಕ್ಟ್ ವಿ ಗೆಟ್ NaCl. ಏನು ಅಂತ ಈಗಷ್ಟೇ ಹೇಳಿದೆ ಅಲ್ವಾ ಮಕ್ಕಳೇ? ಏನಾಗಿತ್ತು NaCl? ಸಾಲ್ಟ್, ಹೌದಾ? ಸೊ ಆಸ್ ಅ ಪ್ರಾಡಕ್ಟ್ ವಿ ಗೆಟ್ ಸಾಲ್ಟ್ ಪ್ಲಸ್ ವಾಟರ್. ಇಲ್ಲೂ ಕೂಡ ಸಾಲ್ಟೇ ನಮ್ಗೆ ಸಿಗ್ತಾ ಇರೋದು. ಸೊ ನಾವ್ ಏನಂತ ಕನ್ಕ್ಲೂಷನ್ಗೆ ಬರಬಹುದು, ಏನಂತ ಅರ್ಥ ಮಾಡ್ಕೊಳ್ಬಹುದು ಇದರಿಂದ ಅಂತ ಅಂದ್ರೆ, ದ ರಿಯಾಕ್ಷನ್ ಬಿಟ್ವೀನ್ ಆಸಿಡ್ ಅಂಡ್ ಬೇಸ್ ಗಿವ್ಸ್ ಸಾಲ್ಟ್. ಸೊ ಯಾವಾಗ ನಮ್ಗೆ ಆಸಿಡ್ ಮತ್ತೆ ಬೇಸ್ ರಿಯಾಕ್ಟ್ ಆಗಿ ಸಾಲ್ಟ್ ಸಿಗತ್ತಲ್ಲ, ಈ ತರ ರಿಯಾಕ್ಷನ್ ಅನ್ನ ನಾವು ಏನಂತ ಹೇಳ್ತೀವಿ? ಸಚ್ ರಿಯಾಕ್ಷನ್ಸ್ ಆರ್ ನೋನ್ ಆಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ಸ್. ಏನಿದು ನ್ಯೂಟ್ರಲೈಸೇಷನ್ ಅಂದ್ರೆ ಅಂತ ನೋಡೋದಿದ್ರೆ, ಇಲ್ಲಿ ಆಸಿಡ್ ಇದೆ, ಹೌದಾ? ಹಾಗೇನೆ ಬೇಸ್ ಕೂಡ ಇದೆ. ಏನಾಗತ್ತೆ ಇವಾಗ HCl ಮತ್ತೆ NaOH ಅನ್ನೇ ತಗೊಂಡ್ರೆ, ಇಲ್ಲಿ ಒಂದು H ಇದೆ, ಹೌದಾ? HCl ಅಲ್ಲಿ, ಇದರಲ್ಲಿ NaOH ಇದೆ. ಸೊ ಇಲ್ಲೇನಾಗತ್ತೆ, ಈ ಒಂದು H ಬಿಟ್ಟು ಹೋಗಿ, ಇದು ಆಸಿಡ್ ಅಂದ್ರೆ ರೆಡಿಲಿ ಗಿವ್ಸ್ H ಪ್ಲಸ್ ಅಯಾನ್ಸ್, ಹೌದಾ? ಸೊ ಇದೇನ್ ಮಾಡತ್ತೆ? H ಪ್ಲಸ್ ಅಯಾನ್ಸ್ ಅನ್ನ ಸುಲಭವಾಗಿ ಬಿಟ್ಕೊಡತ್ತೆ. ಬಟ್ ಬೇಸಸ್ ಅನ್ನ ಹೌ ಡಿಡ್ ವಿ ಡಿಫೈನ್ ಇಟ್? ಇಟ್ ರೆಡಿಲಿ ಅಕ್ಸೆಪ್ಟ್ಸ್ H ಪ್ಲಸ್ ಅಯಾನ್ಸ್ ಅಲ್ವಾ? ಸೊ ಇದೇನ್ ಮಾಡತ್ತೆ? ಈ ಒಂದು H ಪ್ಲಸ್ ಅನ್ನ ಇದರ ಜೊತೆಯಲ್ಲಿ ತಗೊಳತ್ತೆ. ಅಂದ್ರೆ ಒಂದು H ಪ್ಲಸ್ ಬಿಟ್ಟು ಹೋಗ್ತಾ ಇದೆ, ಇಲ್ಲಿ ಒಂದು H ಪ್ಲಸ್ ರಿಸೀವ್ ಆಗ್ತಾ ಇದೆ, ಹೌದಾ? ಈಕ್ವಲ್ ಅಮೌಂಟ್ ಅಲ್ಲಿ ರಿಲೀಸ್ ಮತ್ತೆ ಅಕ್ಸೆಪ್ಟ್ ಎರಡು ಆಗ್ತಾ ಇರುವಂತಹದ್ದು. ಅಲ್ಲಿಗೆ ಅದು ಬ್ಯಾಲೆನ್ಸ್ ಆಯ್ತು, ಹೌದಾ? ಹಾಗೆ ಇಲ್ಲಿ ಸಾಲ್ಟ್ ಫಾರ್ಮೇಶನ್, ಮಿಕ್ಕಿರುವಂತಹ ಎಲಿಮೆಂಟ್ಗಳು ಸೇರಿ ಸಾಲ್ಟ್ ಫಾರ್ಮೇಶನ್ ಆಗತ್ತೆ. ಒಂದು H ಪ್ಲಸ್ ಬಿಟ್ಟು ಹೋಯ್ತು, ಒಂದೇ H ಪ್ಲಸ್ ಅಲ್ಲಿ ಹೋಗಿ ಸೇರ್ಕೊಳ್ತಾ ಇದೆ. ಅದಕ್ಕೇನೆ ಇದನ್ನ ನ್ಯೂಟ್ರಲ್ ಅಂತ ಕರಿತೀವಿ. ಗೊತ್ತಾಯ್ತಾ? ಇಲ್ಲಿ ಹೇಗಿರತ್ತೆ? H ಮತ್ತೆ OH ಇದೆರಡು ಸೇರ್ಕೊಂಡು H2O ಫಾರ್ಮೇಶನ್ ಆಗಿರೋದು, ಹೌದಾ? ಸೊ ಇದನ್ನ ನಾವೇನಂತ ಕರಿಬಹುದು? ನ್ಯೂಟ್ರಲೈಸೇಷನ್ ಅಂತ ಹೇಳಿ. ಅಂದ್ರೆ ಇದಕ್ಕೂ ಯಾವುದೇ ತರಹದ ಚಾರ್ಜ್ ಇರಲ್ಲ, ಇದಕ್ಕೂ ಯಾವುದೇ ತರಹದ ಚಾರ್ಜ್ ಇರಲ್ಲ. ಗೊತ್ತಾಯ್ತಾ? ಈಕ್ವಲ್ ಅಮೌಂಟ್ ಅಲ್ಲಿ ಆಸಿಡ್ ಅನ್ನ ಮತ್ತೆ ಬೇಸ್ ಅನ್ನ ನಾವು ಹಾಕಿದಾಗ ಈ ರೀತಿ ಒಂದು ರಿಯಾಕ್ಷನ್ ಅನ್ನ ನಾವು ನೋಡಬಹುದು. ಫಾರ್ ಎಕ್ಸಾಂಪಲ್, ಇವಾಗ ನಾನು ಹೇಳೋದಿದ್ರೆ, ನನ್ನ ಹತ್ರ 10 ರೂಪಾಯಿ ಇದೆ. ನನಗೆ ನನ್ನ ಫ್ರೆಂಡ್ ನನಗೆ 10 ರೂಪಾಯಿಯನ್ನ ಕೊಟ್ರು, ಆಯ್ತಾ? ಆದ್ರೆ ನಾನು ಇನ್ನೊಬ್ರ ಹತ್ರ 10 ರೂಪಾಯಿ ಸಾಲ ಮಾಡ್ಬಿಟ್ಟಿದ್ದೀನಿ. ನನಗೆ ಇಲ್ಲಿಂದ 10 ರೂಪಾಯಿ ಬಂತು, ಬಟ್ ನಾನು ಸಾಲ ಮಾಡಿದ್ದೀನಿ 10 ರೂಪಾಯಿನ. ಸೊ ನಾನು ಅವ್ರಿಗೆ ಮತ್ತೆ ಆ 10 ರೂಪಾಯಿಯನ್ನ ಕೊಟ್ಟೆ. ಅಲ್ಟಿಮೇಟ್ಲಿ ನನ್ನ ಹತ್ರ ಏನ್ ಉಳ್ಕೊಂತು? 0 ಅಲ್ವಾ? ಅದೇನೇ ನ್ಯೂಟ್ರಲ್ ಅಂದ್ರೆ, ಏನು ಇಲ್ಲ ನನ್ನ ಹತ್ರ, 0. ಅದನ್ನ ನಾವು ನ್ಯೂಟ್ರಲ್ ಅಂತ ಕರಿಬಹುದು. ಅಂದ್ರೆ ಇಲ್ಲಿ ಆಸಿಡ್ ಈಕ್ವಲ್ ಅಮೌಂಟ್ ಅಲ್ಲಿ, ಫಾರ್ ಎಕ್ಸಾಂಪಲ್ ನಾವು 10 ml ಆಸಿಡ್ ಅನ್ನ ತಗೊಂಡ್ರೆ, ಇಲ್ಲೂ 10 ml ಬೇಸ್ ಅನ್ನ ನಾವು ಮಿಕ್ಸ್ ಮಾಡಿದಾಗ ನಮಗೆ ಇಲ್ಲಿ ಈಕ್ವಲ್ ಅಮೌಂಟ್ ಅಲ್ಲಿ ಸಾಲ್ಟ್ ಮತ್ತೆ ವಾಟರ್ ಫಾರ್ಮೇಶನ್ ಅನ್ನ ನಾವು ನೋಡಬಹುದು. ಸೊ ಇಲ್ಲಿ ಏನಾಯ್ತು? ಎರಡು ಈಕ್ವಲ್ ಅಮೌಂಟ್ ಅಲ್ಲೇ ಇದೆ ಅಲ್ವಾ ಮಕ್ಳೇ? ಸೊ ಇದು ಎರಡು ಮಿಕ್ಸ್ ಆಗಿ ನಮ್ಗೆ ಏನ್ ಕೊಡತ್ತೆ? ಸಾಲ್ಟ್ ಮತ್ತೆ ವಾಟರ್. ಅದಕ್ಕೆ ಬ್ಯಾಲೆನ್ಸ್ ಆಗೋಯ್ತು, ಎರಡರದ್ದು ಕ್ವಾಂಟಿಟಿ ಬ್ಯಾಲೆನ್ಸ್ ಆಗ್ತಾ ಇದೆ, ಹೌದಾ? 10 ಈಚ್ ಇದೆ. 10 ml ಆಸಿಡ್, 10 ml ಬೇಸ್ ಅಲ್ವಾ? ಅದಕ್ಕೆ ಅದು ನ್ಯೂಟ್ರಲೈಸೇಷನ್ ಅಂತ ಕರೆಯೋದು. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಲ್ಲಿ ವಿ ಗೆಟ್ ಸಾಲ್ಟ್ ಆಸ್ ದ ಪ್ರಾಡಕ್ಟ್. Whenever we treat base with acid or acid with base, we get salt as the product plus water as byproduct. Always. ಇದನ್ನ ನೆನ್ಪಿಟ್ಕೊಳ್ಳಿ. ಸೊ
ಇವತ್ತಿನ ಟಾಪಿಕ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ವಿ ಡಿಸ್ಕಸ್ಡ್ ಅಬೌಟ್ ಆಸಿಡ್ಸ್, ಬೇಸಸ್, ಇಟ್ಸ್ ಟೇಸ್ಟ್ ಅಂಡ್ ಇಟ್ಸ್ ಟೆಕ್ಸ್ಚರ್, ಕೆಮಿಕಲ್ ಡೆಫಿನಿಷನ್, ಇದೆಲ್ಲದನ್ನು ನಾವು ನೋಡಿದ್ವಿ. ದೆನ್ ವಿ ಸ್ಟಡಿಡ್ ಅಬೌಟ್ ಇಂಡಿಕೇಟರ್ಸ್, ಹೌದಾ? ಸಮ್ ಸಿಂಥೆಟಿಕ್ ಇಂಡಿಕೇಟರ್ಸ್, ನ್ಯಾಚುರಲ್ ಇಂಡಿಕೇಟರ್ಸ್, ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಲ್ವಾ? ಅದು ಹೇಗೆ ರಿಯಾಕ್ಟ್ ಆಗಿ ಒಂದು ಆಸಿಡ್ ಜೊತೆಗೆ ನಾವು ಲಿಟ್ಮಸ್ ಪೇಪರ್ ಅನ್ನ ರಿಯಾಕ್ಟ್ ಮಾಡಿಸಿದ್ರೆ ಯಾವ ತರ ಆಯ್ತು? ABR. ಬೇಸ್ ಜೊತೆಗೆ BRB, ಹೌದಾ? ಇದು ಶಾರ್ಟ್ ಕಟ್ಸ್ ಟು ರಿಮೆಂಬರ್ ದ ಡಿಫರೆನ್ಸ್. ಬೇಸ್ ಮತ್ತೆ ಆಸಿಡ್ ಜೊತೆಗೆ ರಿಯಾಕ್ಟ್ ಆದಾಗ ಹೇಗೆ ನಮಗೆ ರಿಸಲ್ಟ್ ಸಿಗತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಳೋದಿಕ್ಕೆ ಶಾರ್ಟ್ ಫಾರ್ಮ್. ದೆನ್ ವಿ ಸ್ಟಡಿಡ್ ಅಬೌಟ್ ಆಸಿಡ್ ಆರ್ ಬೇಸ್ ರಿಯಾಕ್ಟಿಂಗ್ ವಿತ್ ಮೆಟಲ್. ನಮ್ಗೆ ಏನ್ ಸಿಗ್ತಾ ಇತ್ತು? ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಅಲ್ವಾ? ಅಲ್ಲಿ ಹೈಡ್ರೋಜನ್ ಗ್ಯಾಸ್ ಲಿಬರೇಷನ್ ಅನ್ನ ನಾವು ನೋಡಿದ್ವಿ. ದೆನ್ ವಿ ಸ್ಟಡಿಡ್ ಅಬೌಟ್ ಆಸಿಡ್ ರಿಯಾಕ್ಟಿಂಗ್ ವಿತ್ metal carbonate or metal hydrogen carbonate. What did we get there? As a product, we got salt. ಅಲ್ವಾ? ಅಲ್ಲೂ ಕೂಡ ಸಾಲ್ಟೇ ಸಿಕ್ಕಿತ್ತು, ಪ್ಲಸ್ ವಾಟರ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್. Then we studied reaction of acids with bases. This type of reaction is called neutralization reaction. As a product, we got salt and water. ಹೌದಾ? ಇದಕ್ಕೆ ಎಕ್ಸಾಂಪಲ್ ಅಂದ್ರೆ NaOH ಮತ್ತೆ HCl ರಿಯಾಕ್ಷನ್ ಅಲ್ವಾ ಮಕ್ಕಳೇ? ನೀವು ಯಾವ್ದಾದ್ರೂ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ಗೆ ಎಕ್ಸಾಂಪಲ್ ಅನ್ನ ಹೇಳ್ಬಹುದಾ ನನ್ಗೆ? ಯಾವ್ದೆಲ್ಲ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ನೀವು ನೋಡಿದೀರಾ? ಎಕ್ಸಾಂಪಲ್ ಅನ್ನ ನನ್ಗೆ ಹೇಳ್ಬಹುದಾ? ಅಥವಾ ಇವತ್ತು ಕಲ್ತಿರೋ ಟಾಪಿಕ್ ಅಲ್ಲಿ ನಿಮ್ಗೇನಾದ್ರೂ ಡೌಟ್ಸ್ ಇದೆಯಾ? ಡೌಟ್ಸ್ ಇದ್ರೇನು ಕೇಳಬಹುದು. ಏನಾದ್ರೂ ಡೌಟ್ಸ್ ಇದೆಯಾ ಮಕ್ಕಳೇ? ಏನು ಡೌಟ್ಸ್ ಇಲ್ಲ. ಹಾಗಿದ್ರೆ ನೀವು ಸ್ಟಡಿ ಮಾಡಿ, ಇದೆಲ್ಲದನ್ನು ಸ್ಟಡಿ ಮಾಡಿಕೊಂಡು ನನಗೆ ನ್ಯಾಚುರಲ್ ಇಂಡಿಕೇಟರ್ಸಿಗೆ ನಿಮಗೆ ಗೊತ್ತಾಗುವಂತಹ ಒಂದು ಎಕ್ಸಾಂಪಲ್ ಅನ್ನ ನಾಳೆ ಕ್ಲಾಸಲ್ಲಿ ನನಗೆ ತಿಳಿಸಿ. ಆಮೇಲೆ ಆಸಿಡ್ ಮತ್ತೆ ಬೇಸಸ್ ರಿಯಾಕ್ಷನ್ಗೆ ಒಂದು ಎಕ್ಸಾಂಪಲ್ ಅನ್ನ ಹುಡ್ಕೊಂಡು ಬನ್ನಿ. ಆಗ್ಬಹುದಾ? ಮಾಡ್ತೀರಾ? ಇನ್ನೊಂದು ಎಕ್ಸಾಂಪಲ್ ಅನ್ನ ನಾನು ಹೇಳ್ಬೇಕು ಅಂತ ಅಂದ್ರೆ, ಇಲ್ಲಿ NaOH ಮತ್ತೆ HCl ರಿಯಾಕ್ಷನ್ ಅನ್ನ ನೋಡಿದ್ವಿ ಅಲ್ವಾ? ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಅನ್ನ ನಾನು ಹೇಳ್ತೀನಿ, ನೀವು ಒಂದು ಹುಡ್ಕೊಂಡು ಬರ್ಬೇಕು. ಅಥವಾ ನಾನು ಜಸ್ಟ್ ಹಾಫ್ ರಿಯಾಕ್ಷನ್ ಅನ್ನ ಕೊಡ್ತೀನಿ, ಏನಾಗಬಹುದು ಅಂತ ನೀವು ಗೆಸ್ ಮಾಡಿ. ಇದೇನು ಮೇಡಮ್, ಎರಡು ರಿಯಾಕ್ಟೆಂಟ್ ಸೇಮ್ ಬರೆದ್ರಲ್ಲ ಅಂತ ನೀವು ಅನ್ಕೊಳ್ತಾ ಇರಬಹುದು. ಬಟ್ ಇದ್ರಲ್ಲೂ ಕೂಡ ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅನ್ನ ನೋಡಬಹುದು. ನ್ಯೂಟ್ರಲೈಸೇಷನ್ ಇಲ್ಲ, ಆಸಿಡ್ ಬೇಸ್ ರಿಯಾಕ್ಷನ್ ಅನ್ನ ನೋಡಬಹುದು. ಆಯ್ತಾ? ಜಸ್ಟ್ ಟ್ರೈ ಮಾಡಿ. ನೀವು ಟ್ರೈ ಮಾಡಿಕೊಂಡು ನನಗೆ ಆನ್ಸರ್ ಅನ್ನ, ಪ್ರಾಡಕ್ಟ್ಸ್ ಏನೇನು ಸಿಕ್ತು ಅನ್ನೋದನ್ನ ತಿಳಿಸಿ. ಇದ್ರ ಬಗ್ಗೆ ನಾವು ನಾಳಿನ ಕ್ಲಾಸಲ್ಲಿ ಮತ್ತೆ
ಇದು ಏನು, ಯಾಕೆ ಹೀಗೆ ರಿಯಾಕ್ಟ್ ಆಗತ್ತೆ ಅನ್ನೋದನ್ನ ನಾಳೆ ನಾವು ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಇವತ್ತಿನ ಪಾಠ ಎಲ್ಲರಿಗೂ ಅರ್ಥ ಆಗಿದೆಯಾ? ಏನಾದರೂ ಡೌಟ್ಸ್ ಇದ್ರೆ ನಾಳೆ ಕ್ಲಾಸಲ್ಲಿ ಕೇಳ್ಕೋಬಹುದು. ಹಾಗೆ ನಾನಾಗಲೇ ಹೇಳಿದೆ, ನ್ಯಾಚುರಲ್ ಇಂಡಿಕೇಟರ್ಸಿಗೆ ಅಥವಾ ಓಲ್ಡ್ ಫ್ಯಾಕ್ಟ್ರಿ ಇಂಡಿಕೇಟರ್ಸಿಗೆ ನಿಮಗೆ ಗೊತ್ತಾಗುವ ಎಕ್ಸಾಂಪಲ್ ಅನ್ನ ನನಗೆ ನಾಳೆ ಕ್ಲಾಸಲ್ಲಿ ಹೇಳಿ ಅಂತ ಹೇಳಿ. ಆಮೇಲೆ ಆಸಿಡ್ ಬೇಸ್ ರಿಯಾಕ್ಷನ್ದು ನಾನು ಇವಾಗ ಹಾಫ್ ರಿಯಾಕ್ಷನ್ ಬರ್ದಿದ್ದೀನಿ, ನೀವು ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡಿ. ಆಯ್ತಾ? ಓಕೆ, ಥ್ಯಾಂಕ್ ಯು.